Good afternoon. Hello. ಇನ್ನೊಂದು ಅಷ್ಟೇ ಅಶೋಕ್ ಕುಮಾರ್. ಹಾ ಸರ್, ಗುಡ್ ಆಫ್ಟರ್ನೂನ್. ಹೇಳಿದ್ದೇನೆ 1 ಗಂಟೆ ಕರೆಕ್ಟ್ ಆಗಿ ಬರ್ಲಿ ಅಂತ. ಹಾ ಸರ್, ಹೇಳ್ತಾ ಇದ್ದೇನೆ ಸರ್. ಹಾ ಸರ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಸರ್. ಬೇರೆಯವ್ರದೆಲ್ಲ ಕ್ಲಾಸಸ್ ಪ್ರೆಸೆಂಟೇಷನ್ ಶುರು ಮಾಡಿದ್ರೇನ್ರಿ ಆಗ್ಲೇ ಅಸೈನ್ಮೆಂಟ್ದು? ಸರ್ ಇನ್ಸೂರೆನ್ಸ್ ಲಾದು ಮಾಡಿದ್ವಿ ಸರ್, ನನ್ ಮುಗಿತ್ ಸರ್ ಒಂದ್ ಟಾಪಿಕ್. ಅಂದ್ರೆ ಅದು ಸಿಲೆಬಸ್ ಇವಾಗ ಏನ್ ಹೇಳ್ತಾ ಇದಾರೆ ಅದೇ ಟಾಪಿಕ್ ಇತ್ತು ಸರ್. ಆಮೇಲೆ ಸ್ವಲ್ಪ ಸರ್ ಅದನ್ನ ಒಂದ್ಸಾರಿ ಡಿಸ್ಕಸ್ ಮಾಡಿದ್ರಿ ಸರ್, ಇನ್ನೊಂದ್ ಟಾಪಿಕ್ ಹೇಳುವಾಗ ಸ್ವಲ್ಪ. ಸೊ ಹಂಗಾಗಿ ನಾನ್ ತಗೊಂತೀನಿ ಅಂತಂದೆ ಸರ್. ಓಕೆಪ್ಪ ತಗೊಂಡ್ಬಿಡು, ಮಾಡ್ಬಿಡು ಅಂತಂದ್ರು ಸರ್. ಆಮೇಲೆ ಇವಾಗ ಮೇ 3 ಮಟ್ಟ ಅಂತೂ ಆಯ್ತಲ್ಲ ಸರ್. ಇವಾಗ ಇನ್ನ ಮತ್ತೆ ಅದಕ್ಕೆ ಇವಾಗ ಪ್ರೆಸೆಂಟೇಷನ್ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಮುಗ್ದೋಗುತ್ತೆ ಸರ್. ನೆಕ್ಸ್ಟ್ ಏನಿದ್ರು ಓನ್ಲಿ ಸಬ್ಮಿಷನ್ ಟೆಸ್ಟ್ ಅಷ್ಟೇ ಇಟ್ಕೊಳಕ್ಕಾಗತ್ತೆ. ರೆಡಿ ಮಾಡ್ಕೊಡ್ರಿ. ಯಾವ್ಯಾವ ಮಾಡ್ಕೊಳ್ರಿ. ಹಾ ಸರ್, ಆಲ್ ಆಫ್ ಯು ಕೀಪ್ ಯುವರ್ ಅಸೈನ್ಮೆಂಟ್ಸ್ ರೆಡಿ. ವೆಯ್ಟ್ ಮಾಡಕ್ ಹೋಗ್ಬಿಡ್ರಿ ಕೊನೆ. ಶೋರ್ ಸರ್, ಶೋರ್ ಸರ್. ಆದ್ರೆ ಬಟ್ ಒಂದಿಷ್ಟು ಜನದ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಸರ್, ಅವ್ರು ಬೇರೆ ಊರಿಗೆ ಹೋಗಿ ಸಿಕ್ಕೊಂಡ್ಬಿಟ್ಟಿದ್ದಾರೆ ಸರ್. ಅಲ್ಲಿ ಬುಕ್ಸ್ ತಗೊಂಡೋಗಿಲ್ಲ ಸರ್, ಏನು ತಗೊಂಡೋಗಿಲ್ಲ ಸರ್. ಏನು ಮಾಡಕ್ಕಾಗಲ್ಲ, ಬೇರೆ ಮಾರ್ಗ ಇಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ವಿ ಹ್ಯಾವ್ ಟು ಸೆಂಡ್ ದ ಮಾರ್ಕ್ಸ್ ಲಿಸ್ಟ್ ಆಫ್ ಯುವರ್ 2 ಪೀಪಲ್ ಬೈ ದ ಎಂಡ್ ಆಫ್ ಮೇ ಕೊನೆ ಒಳಗೆ ನಾವು ಕಳಿಸ್ಬೇಕು ಮಾರ್ಕ್ಸ್ ಲಿಸ್ಟ್. ಹೌದು ಸರ್. ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಸರ್, ವಾಯ್ಸ್ ಬರ್ತಾ ಇದೆ ಸರ್. ಪಾರ್ವತಿ ಅವ್ರದ್ದು ಅನ್ಮ್ಯೂಟ್ ಮಾಡಿ ಸರ್ ಸ್ವಲ್ಪ, ಅಂದ್ರೆ ಅವ್ರದ್ದು ವಾಯ್ಸ್ ಕಮ್ಮಿ ಕೇಳಿಸ್ತಾ ಮಾತಾಡಿ. ಪಾರ್ವತಿ ಅವ್ರದ್ದು ಅನ್ಮ್ಯೂಟ್ ಮಾಡಿ ಸರ್. ಯಾರ್ದು ಅನ್ಮ್ಯೂಟ್ ಮಾಡ್ಬೇಕು? ಪಾರ್ವತಿ ಸರ್. ಹಾ ಸರ್, ಅವ್ರದ್ದೇ ಸರ್ ವಾಯ್ಸ್. ಹೇಳ್ರಿ. ಅಂದ್ರೆ ಸರ್ ಕೆಲವು ಜನ ಊರಿಗೆಲ್ಲ ಹೋಗಿದಾರಲ್ಲ ಸರ್, ಏನು ತಗೊಂಡೋಗಿಲ್ಲ ಸರ್. ಅದೇ ಪ್ರಾಬ್ಲಮ್ ಆಗಿದೆ ಸರ್. ಅವ್ರಷ್ಟೇ ಇದು ಮಾಡ್ತಾ ಇದಾರೆ ಸರ್. ಅಲ್ಲೆಲ್ಲ ಬುಕ್ಸ್ ಎಲ್ಲ ಸಿಗುತ್ತೆ, ಮೆಟೀರಿಯಲ್ಸ್ ಸ್ಟೇಷನರಿ ಎಲ್ಲ ಸಿಗುತ್ತೆ. ಆನ್ಲೈನ್ ಸ್ಟೇಷನರಿ ಎಲ್ಲ ಬಂದಿದೆ ಸರ್. ಎಲ್ಲೂ ಏನು ಓಪನ್ ಇಲ್ಲ ಸರ್. ನಾನು ನೋಡ್ ಬಂದಿದ್ದೀನಿ, ಇವತ್ತೆಲ್ಲ ಹೋಗಿ ಬಂದಿದ್ದೀನಿ ಸರ್. ಇವತ್ತು ನಂಗೆ ಒಂದಿಷ್ಟು ಬೇಕಿತ್ತು ಸರ್, ಅದಕ್ಕೆ ಹೋಗಿದ್ದೆ ನಾನು. ಹೆಡ್ಫೋನ್ ಎಲ್ಲ ಬೇಕಿತ್ತು ಅಂತ ಹೋದೆ ಸರ್. ಏನು ಸಿಗ್ತಾ ಇಲ್ಲ. ಸ್ಟೇಷನರಿ ಸಿಗುತ್ತೆ, ಆರ್ಡಿನರಿ ಸ್ಟೇಷನರಿ ಇಲ್ಲ ಸರ್. ಜನರಲ್ ಸ್ಟೋರು ಬಂದಿದೆ ಸರ್. ಜನರಲ್ ಸ್ಟೇಷನರಿ ಸ್ಟೋರ್ಸ್ ಎಲ್ಲ ಬಂದಿದೆ ಸರ್. ಬೆಳಗ್ಗೆ ಎಲ್ಲ ಬಂದಿದೆ. ನಾ ಹೋಗ್ತಾ ಎಲ್ಲ ಬೇಕಾಗಿತ್ತು ನಂಗೆ. ಬೆಳಗ್ಗೆ ತೆಗೆದಿರ್ತೀನಿ. ಇಲ್ಲ ಸರ್, ನಾನು ನೋಡಿದೆ ಸರ್.
ಬೇಕಾದ್ರೆ ಮಾರ್ಗ ಇಲ್ಲ ಬೇರೆ ನಮ್ಗೆ. ಯು ಹ್ಯಾವ್ ಟು ಫೈಂಡ್ ಔಟ್ ಸಮ್ ವೇ ensure that it I can ಒಟ್ಟಿಗೆ ಬಂದು ಎಲ್ಲ ಅದೇ ಹೇಳಿದೆ ಅವ್ರಿಗೆ ಅಟ್ಲೀಸ್ಟ್ ಆನ್ಲೈನ್ ನೋಡಿ ತಗೊಂಡು ಅಂತ ಹೇಳಿ ಆತರಿಕ ಮೇಡಮ್ ಸಿಲೆಬಸ್ ಸೆಲೆಕ್ಟ್ ಮಾಡ್ತಾ ಕಂಪ್ಲೀಟ್ ಪಾರ್ವತಿ ಆತರಿಕ ಅವರೇ ಸ್ವಲ್ಪ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪಾರ್ವತಿ ಅನ್ಮ್ಯೂಟ್. ಈಗ ಹಂಗಂದ್ರೆ ನಮ್ದು ಪ್ರೆಸೆಂಟೇಶನ್ ಎಲ್ಲ ಆನ್ಲೈನ್ ಮಾಡ್ಬೋದಾ ಸರ್? ಮಾಡದೆ ಎಲ್ಲದನ್ನು. ಯಾಕಂದ್ರೆ ವಿ ಹ್ಯಾವ್ ಟು ಫಿನಿಶ್ ಬೈ ದ ಟೈಮ್ ಥರ್ಡ್ ಶುರು ಆಗಲ್ಲ ತಿರ್ಗಾ ಅದು. ವಿ ಆರ್ ಶ್ಯೂರ್ ಇಟ್ ಇಸ್ ಗೋಯಿಂಗ್ ಟು ಬಿ ಎಕ್ಸ್ಟೆಂಡೆಡ್ ಅಪ್ ಟು ಮೇ ಲಾಸ್ಟ್ ವೀಕ್ ವರೆಗೂ ಎಕ್ಸ್ಟೆಂಡ್ ಆಗದೆ. ಸೊ ದ ಮೊಮೆಂಟ್ ನಾವು ರಿಸ್ಯೂಮ್ ಆಗೋ ಅಷ್ಟೊತ್ತಿಗೆ ನಮ್ದು ರೆಡಿ ಇದ್ರೆ ತಕ್ಷಣ ಮಾರ್ಕ್ಸ್ ಹಾಕಿ ಕಳಿಸ್ಬಿಡೋದು ಯೂನಿವರ್ಸಿಟಿಗೆ. ಅದರಿಂದ ಎಲ್ಲ ರೆಡಿ ಇಟ್ಕೊಂಡ್ ಎಲ್ಲರೂ ಕೇಳಿಸ್ಕೊಳ್ಳಿ. ಇವನ್ ಐ ವಿಲ್ ಸೆಂಡ್ ಎ ಫಾರ್ಮಲ್ ಮೆಸೇಜ್ ಇನ್ ದ ವಾಟ್ಸ್ಆಪ್ ಗ್ರೂಪ್. Sure that you keep working on your assignment ಮೇಲೆ ವರ್ಕ್ ಮಾಡ್ತೀರಿ. ಬುಕ್ಸ್ ತಗೊಂಡೋಗಿಲ್ಲ ಅಂದ್ರೆ ಇಂಟರ್ನೆಟ್ ಅಲ್ಲಿ ಮೆಟೀರಿಯಲ್ ಸಿಗುತ್ತೆ, ತಗೊಳ್ಳಿ. ಯಾರಿಗಾರ ಸ್ಪೆಸಿಫಿಕ್ ಆಗಿ ಇಂಥ ಟಾಪಿಕ್ ಮೇಲೆ ಮೆಟೀರಿಯಲ್ ಸಿಗಲ್ಲ ಅಂದ್ರೆ ನನಗೆ ಫೋನ್ ಮಾಡಿ, ನಾನು ಮೆಟೀರಿಯಲ್ ನಿಮಗೆ ವಾಟ್ಸ್ಆಪ್ ಅಲ್ಲೇ ಕಳಿಸ್ತೀನಿ. ಅದನ್ನ ನೋಡ್ಕೊಂಡು ಪ್ರಿಪೇರ್ ಮಾಡ್ಕೊಳ್ಳಿ. ಗೊತ್ತಾ? ಡೋಂಟ್ ಪೋಸ್ಟ್ಪೋನ್ ಯುವರ್ ಸಬ್ಮಿಷನ್ ಆಫ್ ಅಸೈನ್ಮೆಂಟ್ಸ್ ದ ಎಂಡ್. ಆಗೋದಿಲ್ಲ ಅವಾಗ. ವಿ ಹಾರ್ಡ್ಲಿ ಹ್ಯಾವ್ ಅನದರ್ 20 to 25 days. ಅಷ್ಟರಲ್ಲಿ ನಿಮ್ಮ ಅಸೈನ್ಮೆಂಟ್ಸ್ ಪ್ರೆಸೆಂಟೇಷನ್ ಎಲ್ಲಾ ಮುಗಿಬೇಕು. ಅದರಿಂದ ದಯವಿಟ್ಟು ಡಿಲೇ ಮಾಡಬೇಡಿ ಯಾರು. ಬೇರೆ ಯಾರು ಕನ್ಸರ್ನ್ ಇದ್ರೆ ದಯವಿಟ್ಟು ಕೇಳಿ. ಸರ್ ಇದು ಪ್ರೆಸೆಂಟೇಷನ್ ಯಾವಾಗ ಸ್ಟಾರ್ಟ್ ಮಾಡನ್ರಿ. ಆದಷ್ಟು ನೀವೆಲ್ಲ ರೆಡಿ ಮಾಡ್ಕೊ. ಇವಾಗ ಹೇಳಿದ್ನಲ್ಲ, ಯು ಪೀಪಲ್ ಕಮ್ ಪ್ರಿಪೇರ್ಡ್ ಮಾಡ್ಕೊಂಡ್ ಬಂದ್ರಿ. ಮೇ ಬಿ ಫಸ್ಟ್ ಸರ್ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಓನ್ಲಿ ಸಬ್ಮಿಷನ್ ಮತ್ತೆ ಎಕ್ಸಾಮ್ ಅಷ್ಟೇ ಇರುತ್ತೆ ಸರ್? ಹೌದು. ಹಂಗೆ ಮಾಡೋದು ಈಗ. ಅದರಿಂದ ಬೆಸ್ಟ್ ವಾಟ್ ಯು ಪೀಪಲ್ ಡೂ, ಯು ಎನ್ಶೂರ್ ದಟ್ ಕೀಪ್ ದ ಅಸೈನ್ಮೆಂಟ್ ರೆಡಿ ಮಾಡ್ಕೊಂಡ್ರಿ. ಮೇ 1st ಇಂದಾನೆ ಶುರು ಮಾಡೋಣ ಪ್ರೆಸೆಂಟೇಷನ್ ತಗೊಳ್ಳೋದಕ್ಕೆ. 3 days ಅಲ್ಲಿ 2 days ಮುಗಿದೋಗುತ್ತೆ ಪ್ರೆಸೆಂಟೇಷನ್ಸ್. ವಿಲ್ ಟೇಕ್ ಇಟ್ ಹೋಲ್ ಡೇ, ಒಬ್ಬರಾದ್ಮೇಲೆ ಒಬ್ರು ತಗೊಳ್ಳೋಣ. ಹಂಗಾಗಲ್ಲ ಅಂದ್ರೆ ಆಸ್ ಅಂಡ್ ವೆನ್ ಇಟ್ ಇಸ್ ಪಾಸಿಬಲ್ ತಗೊಳಕ್ ಟ್ರೈ ಮಾಡೋಣ. ಬಟ್ ಇವಾಗ ಸರ್ 2 ತಾಸು ಮಾಡಿ ಒಂದೊಂದು ಗ್ಯಾಪ್ ಬಿಟ್ರೆ ಸರ್ 2 hours ಮಾಡಿ 10 minutes ಹಂಗೂ ಮಾಡಬಹುದು. ಮೈ ಪ್ರಿಯಾರಿಟಿ ನೌ ಇಸ್ ಟು ಸಿಲೆಬಸ್ ಮುಗಿಬೇಕು. ಯಾಕಂದ್ರೆ ನಮ್ದು ಥರ್ಡ್ ಯೂನಿಟ್ ಮುಗಿಯುತ್ತೆ ಅಂತ ಸಮಸ್ಯೆ ಇಲ್ಲ. ಇವಾಗ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಈವನ್ ಇಫ್ ದ ಕ್ಲಾಸಸ್ ಆರ್ ನಾಟ್ ಗೋಯಿಂಗ್ ಟು ಕಮೆನ್ಸ್, ವಿ ಕ್ಯಾನ್ ಕಂಟಿನ್ಯೂ ದ ಝೂಮ್ ಕ್ಲಾಸಸ್ ಟಿಲ್ ದ ಡೇ ಬಿಫೋರ್ ದ ಎಕ್ಸಾಮ್. ಎಸ್ ಸರ್, ಸಮಸ್ಯೆ ಇಲ್ಲ. ಮುಂದಿನ ತರ ಏನು ಒಂದ್ ತಿಂಗಳು ಗ್ಯಾಪ್ ಆಗೋ ಸಮಸ್ಯೆ ಇಲ್ಲ. ಎಕ್ಸಾಮ್ ಹಿಂದಿನ ದಿವಸದವರೆಗೂ ನಾವು ಕ್ಲಾಸ್ ತಗೊಂತೀವಿ. ಅದರಿಂದ ಸಿಲೆಬಸ್ ಕಂಪ್ಲೀಟ್ ಆಗೇ ಆಗುತ್ತೆ. ಸೊ ಒಂದ್ ವಾರ ಮುಂಚೆ ಎಕ್ಸಾಮ್, ಒಂದ್ ವಾರ ಮುಂಚೆ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ರೆ ನಡೀತದೆ ನಮ್ಗೆ. ಸೊ ಅದಕ್ಕೆ ಮುಂಚೆನೆ ಮುಗಿಸೋಣ. ವಿಲ್ ಹ್ಯಾವ್ ಸಮ್ ರಿವಿಷನ್ಸ್, ಅದರಿಂದ ಯೂಸ್ ಆಗುತ್ತೆ. ಸೊ ಬೆಟರ್ ಯು ಕೀಪ್ ಯುವರ್ ಅಸೈನ್ಮೆಂಟ್ಸ್ ರೆಡಿ. ಯಾಕಂದ್ರೆ ಅಸೈನ್ಮೆಂಟ್ ನಾವು ಮುಂಚೆನೆ ಯೂನಿವರ್ಸಿಟಿ ಕಳಿಸಬೇಕು ಮಾರ್ಕ್ಸ್. ಸೊ ವಿ ಕ್ಯಾನಾಟ್ ಮಾರ್ಕ್ಸ್ ವಿತೌಟ್ ಸೀಯಿಂಗ್ ಯುವರ್ ಅಸೈನ್ಮೆಂಟ್ಸ್ ನೋಡ್ಬೇಕು, ನಿಮ್ ಪ್ರೆಸೆಂಟೇಷನ್ ನೋಡ್ಬೇಕು, ಆಮೇಲೆ ಮಾರ್ಕ್ಸ್ ಕಳಿಸೋದು. ಅದಕ್ಕೆ ನಮಗೆ ಟೈಮ್ ಕಮ್ಮಿ ಇದೆ. ವಿ ಹ್ಯಾವ್ ಟು ಫಿನಿಶ್ ಇಟ್ ಆಫ್ ಬೈ May 2nd week. ಓಕೆ ಸರ್. ಸರ್ ಇನ್ನೊಂದು ಡೌಟ್ ಇತ್ತು ಸರ್, ವಾಟ್ ಅಬೌಟ್ ರಿವ್ಯಾಲ್ಯೂಯೇಷನ್ ಸರ್? ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಸರ್? ಹೆಂಗೆ ಸರ್? ಇನ್ನು ಡೇಟ್ ಮುಗ್ದೇ ಇಲ್ಲ ಸರ್. ಅದು ಅಪ್ ಟು 30th April. ಇದು ಸರ್ listen is the headache of university. Why do you worry? ಅವ್ರು ಕೊಡ್ಲೇಬೇಕು ನಿಮ್ಗೆ. ಅಲ್ಲ ಸರ್, they cannot. ಇವಾಗಂತೂ ಏನು ಮಾಡಕ್ಕಾಗಲ್ಲ. ಜನ ಹಾಕೋರಿದ್ದಾರೆ ಸರ್, ಕೇಳ್ತಾ ಇದ್ರು ಸರ್. ಹಾಕ್ತಾರೆ ಅನೌನ್ಸ್ಮೆಂಟ್, ಮತ್ತೆ ನೋಟಿಫಿಕೇಶನ್ ಬರುತ್ತೆ ಒಂದಷ್ಟು. ಓಕೆ ಸರ್. ಬ್ಯಾಂಕ್ಸ್ ಇಲ್ಲಲ್ಲ, ಬ್ಯಾಂಕ್ಸ್ ಆರ್ ನಾಟ್ ಫಂಕ್ಷನಿಂಗ್ ಪ್ರಾಪರ್ಲಿ. ಸಬ್ಮಿಟ್ ಮಾಡೋದು ಹೆಂಗ್ ನಾವು? ಆಬ್ವಿಯಸ್ಲಿ ಯೂನಿವರ್ಸಿಟಿ ಇಸ್ ಗೋಯಿಂಗ್ ಟು ಎಕ್ಸ್ಟೆಂಡ್ ದ ಟೈಮ್. ಡೋಂಟ್ ವರಿ ಅಬೌಟ್ ದಟ್. ಅವಾಗ ಆಫೀಸ್ ಪೀಪಲ್ ಇರ್ತಾರಲ್ಲ, ಅದ ಪ್ರಿನ್ಸಿಪಲ್ ಸರ್ ಇದಾರಲ್ಲ, ಪ್ರಿನ್ಸಿಪಲ್ ಸರ್ ನ ಕೇಳ್ತಾರೆ. ಸರ್ ಮೇ ಬಿ ಇನ್ ಎ ಬೆಟರ್ ಪೊಸಿಷನ್ ಟು ಗೈಡ್ ಯು ಪೀಪಲ್ ಇನ್ ದಿಸ್ ರಿಗಾರ್ಡ್. ಯಾರು ಇದಾರನ್ರಿ ವೇಟಿಂಗ್ ರೂಮ್ ಅಲ್ಲಿ? Yes, ಯಾರು ಇಲ್ಲ. ವಿಲ್ ಸ್ಟಾರ್ಟ್ ನೌ. ಶುರು ಮಾಡೋಣನ್ರಿ ಎಲ್ಲಾರು? ಎಸ್ ಸರ್, ಮಾಡಿ ಸರ್. 12 ಜನ ಇದೀರಾ, ಇನ್ನು 2-3 ಬರ್ತಾರೆ ಅನ್ಸುತ್ತೆ. ಲೆಟ್ ದಮ್ ಕಮ್. ದಯವಿಟ್ಟು ನಾಳೆಯಿಂದ ಹಿಂಗ್ ಮಾಡ್ಬಿಡ್ರಿ, ಇಷ್ಟೊಂದು ಡಿಲೇ ಮಾಡ್ಬಿಡ್ರಿ. ಎಲ್ಲ ಬರೋರು ಯು ಶುಡ್ ಬಿ ದೇರ್ ಬಿಫೋರ್ ಐ ಶುಡ್ ಎಂಟರ್. ನಾನು ಶುರುವಾಗ ಮುಂಚೆ ನೀವೆಲ್ಲ ಅಲ್ಲಿ ಇರಬೇಕು. ಓಕೆ? Yes sir. Yes, we will proceed now. So we'll start with this with the same slide where we stopped. That is objective principles of territorial. Objective principles with respect to territorial jurisdiction of state.
that's what we are to discuss. So moving further, objective principle is a principle whereby technically a state is going to extend its jurisdiction beyond its territorial limits whenever an offense has commenced in another state, but it has consummated or its ill effects or ill effects are occurred within the territory of the state. So then the state where the ill effects or the harmful effects or the consummation of an offense has taken place. Sir, mute ಮಾಡ್ಬಿಡಿ ಸರ್ ಎಲ್ಲರಿಗೂ ಪ್ಲೀಸ್ ಸರ್. Better out. ಸರ್ ಸ್ವಲ್ಪ ಸೌಂಡ್ ಜಾಸ್ತಿ ಮಾತಾಡಿ. ಹತ್ರ ಇಟ್ಕೊಂತೀನಿ ಮೈಕ್. So I'll proceed now. So objective principle gives that is the principle which is going to be followed by most of the states in order to exercise their jurisdiction over such offenses or crimes which have commenced in the territory of some other state, but it has consummated or it has its effects are there within our territory. So in such cases, the country where within which territory the laws has occurred or its ill effects are met, then such territory, such state is going to exercise its jurisdiction by using the principle of, by using the objective principle for territorial jurisdiction of the state. So these are the two important principles which are being used by the states for the purpose of technical extension of its territorial jurisdiction beyond its territorial boundaries. So this is there we stopped and we discussed the concept of objective principles with the illustration of a very famous case, that is Lotus case. Many a times you might have seen in your question papers, Lotus case itself has been asked as a short notes question. There you are supposed to explain the facts of the case, the principle, the issues involved, and the ultimately the findings of the court and the principles evolved through that Lotus case. These are a few important things which you should write whenever they ask a question on the Lotus case. With this brief introduction to what we discussed in the last class, now we will move on to the other aspects of territorial jurisdiction here afterwards. So I will continue this sharing of the slide. So objective principles, this is done. This is objective principles is done. Now we will proceed to this territorial jurisdiction over aliens. If at all some people are there in India, let us take the example of India only. If at all there are some people who are within the territory of India, but they are neither our nationals nor our residents, they are aliens. Now the question is whether India as a state, whether it is going to have territorial jurisdiction over aliens. The presumption is this. So the presumption is yes, the moment whoever is whichever nationality a person may belong to, once he is found within the territory of a particular state, the state has jurisdiction over such a person. No presumption of immunity. ಯಾವುದೇ ಒಬ್ಬ ವ್ಯಕ್ತಿಗೆ ಅವನು ವಿದೇಶಿ ಅನ್ನೋ ಒಂದೇ ಕಾರಣಕ್ಕೆ ಅವನಿಗೆ ಯಾವುದೇ ಉನ್ಮುಕ್ತಿಗಳು ಇರೋದಿಲ್ಲ. No presumption of immunity arises from the fact that a person against whom proceedings are to be taken is an alien. ಅವನು ವಿದೇಶಿ ಅನ್ನೋ ಒಂದೇ ಕಾರಣಕ್ಕೆ ಅವನಿಗೆ ಉನ್ಮುಕ್ತಿ ಸಿಗುತ್ತೆ ಅನ್ನೋ ಒಂದು ಪೂರ್ವಭಾವನೆ ಇರಬೇಕಾಗಿಲ್ಲ. So there is no such a presumption that aliens are exempted from the territorial jurisdiction. So if at all a person wants to assert that he has a territorial exemption from territorial jurisdiction or immunity from territorial jurisdiction, he has to prove it. And how to prove? It should be as per the requirement of the international law, where there is possibility of special provisions or special such privileges which might have been given to such a person. Those are things which we'll be looking into. This alien can claim exemption from jurisdiction of the state if he is able to show. He has to show few important things. What are those? He has to prove that they are by reason of some special immunity not subject to the operation of the local law.
ಅವ್ರು ಪ್ರೂವ್ ಮಾಡ್ಬೇಕು ಈ ಕಾರಣಕ್ಕೋಸ್ಕರ ಈ ಒಂದು ಹೆಡ್ ಕೆಳಗೆ ನನಗೆ ಎಕ್ಸಂಪ್ಷನ್ ಇದೆ, ಐ ಹ್ಯಾವ್ ಅನ್ ಎಕ್ಸಂಪ್ಷನ್ ಬಿಕಾಸ್ ಆಫ್ ದೀಸ್ ರೀಸನ್ಸ್ ಅಂತ ಅವನು ಪ್ರೂವ್ ಮಾಡ್ಬೇಕು. ಅದರ್ವೈಸ್ ಒಬ್ಬ ವಿದೇಶಿಯನ್ನು ಒಂದೇ ಕಾರಣಕ್ಕೆ ಅವನಿಗೆ ಯಾವುದೇ ಉನ್ಮುಕ್ತಿಗಳು ಆ ರಾಷ್ಟ್ರದ ಕಾರ್ಯವ್ಯಾಪ್ತಿಯಿಂದ ಯಾವುದೇ ಉನ್ಮುಕ್ತಿಗಳಾಗ್ಲಿ ಅಥವಾ ಎಕ್ಸಂಪ್ಷನ್ಸ್ ಸಿಗೋದು ಇಲ್ಲ. ಪ್ರಿಸಂಪ್ಷನ್ is once an alien is found or whoever is found within the territory of a state, over that territorial jurisdiction will be there within the state. ಆ ರಾಷ್ಟ್ರಕ್ಕೆ ಅವುಗಳ ಮೇಲೆ ತನ್ನ ಕಾರ್ಯವ್ಯಾಪ್ತಿ ಹೊಂದಿರುತ್ತೆ. That is the presumption, that is a rule with respect to territorial jurisdiction over aliens, and that the local law is not in conformity with international law. ಈ ಎರಡು ಗ್ರೌಂಡ್ ತಗೊಬಹುದು ಅವನು. ಯಾಕೆ ನನಗೆ ನಾನು ಈ ರಾಷ್ಟ್ರದ ಕಾನೂನು ಅಥವಾ ಈ ರಾಷ್ಟ್ರದ ಕಾರ್ಯವ್ಯಾಪ್ತಿಗೆ ನಾನು ಯಾಕೆ ಬರಲ್ಲ ಅನ್ನೋದಕ್ಕೆ ಮೊದಲನೇದು, ನನಗೆ ವಿಶೇಷವಾದಂತಹ ಉನ್ಮುಕ್ತಿಗಳು ಅಥವಾ ಸವಲತ್ತುಗಳನ್ನ ಕೊಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಕಾನೂನು ಕೆಳಗೆ, ಅದನ್ನ ಪ್ರೂವ್ ಮಾಡಬೇಕು. ಅಥವಾ ಅಂತಾರಾಷ್ಟ್ರೀಯ ಕಾನೂನಿಗೆ ತದ್ವಿರುದ್ಧವಾಗಿ ನಿಮ್ಮ ಕಾನೂನುಗಳಿದಾವೆ, ಅದರಿಂದ ಆ ಕಾನೂನುಗಳು ನಾನು ಈ ರಾಷ್ಟ್ರಕ್ಕೆ ಸೇರದೇ ಇರೋದ್ರಿಂದ, ನಾನು ವಿದೇಶಿಯಾಗಿರೋದ್ರಿಂದ ಈ ವಿದೇಶಿ ಅಂತಾರಾಷ್ಟ್ರೀಯ ಕಾನೂನನ್ನು ಉಲ್ಲಂಘನೆ ಮಾಡಿ ನಿಮ್ಮ ಕಾನೂನುಗಳಿದೆ, ಅದರಿಂದ ಆ ಕಾನೂನು ನನಗೆ ಅನ್ವಯಿಸೋದಿಲ್ಲ, ನಾನು ಎಕ್ಸಂಪ್ಷನ್ ಕ್ಲೇಮ್ ಮಾಡ್ತಿದ್ದೇನೆ. ಎರಡು ಆಧಾರದ ಮೇಲೆ ಮಾತ್ರ ಒಬ್ಬ ಏಲಿಯನ್ನು ತನ್ನ ಲೋಕಲ್ ಲಾಸ್, ಇಲ್ಲಿನ ಸ್ಥಳೀಯ ಕಾನೂನುಗಳಿಂದ ಎಕ್ಸಂಪ್ಷನ್ ಪಡಿಬಹುದು, ಅಥವಾ ಸ್ಥಳೀಯ ರಾಷ್ಟ್ರದ ಕಾರ್ಯವ್ಯಾಪ್ತಿಯಿಂದ ಎಕ್ಸಂಪ್ಷನ್ ನ ಪಡಿಬಹುದು. ಇಲ್ಲ ಅಂದ್ರೆ ಪ್ರಿಸಂಪ್ಷನ್ ಪೂರ್ವಭಾವನೆ ಏನು, ಒಬ್ಬ ಏಲಿಯನ್ ಆದ್ರೂ ಪರವಾಗಿಲ್ಲ, ಅವನು ವಿದೇಶಿ ಆದ್ರೂ ಪರವಾಗಿಲ್ಲ, ಒಂದು ರಾಷ್ಟ್ರದಲ್ಲಿ ಅವನಿದ್ದಾನೆ ಅಂದ್ರೆ ಆ ರಾಷ್ಟ್ರದ ಕಾರ್ಯವ್ಯಾಪ್ತಿಗೆ ಅವನು ಬರ್ತಾನೆ. he is bound by the territorial jurisdiction of the state where he is found now. ಇವತ್ತು ಅವ್ನು ಎಲ್ಲಿ ನಮ್ಗೆ ಕಾಣಸಿಗ್ತಾನೋ ಅಲ್ಲಿ ಅವನಿಗೆ ಅದರ jurisdiction ಇದ್ದೇ ಇರುತ್ತೆ. ನೀವು ಮೊನ್ನೆ ನ್ಯೂಸ್ ಅಲ್ಲಿ ನೋಡಿರ್ಬೋದು, one of the diplomat from a foreign state, she is freely roaming around the streets of Delhi ಅನ್ನೋ ಅಥವಾ ಯಾವುದೋ ಇನ್ನೊಂದು ಪ್ಲೇಸ್ ಅಲ್ಲಿ ಆರಾಮಾಗಿ ಎಲ್ಲ ಲಾಕ್ ಡೌನ್ ಆಗಿದ್ರು ಆರಾಮಾಗಿ ಓಡಾಡ್ಕೊಂಡಿದ್ದಾಗ ಆಕೆ ತಡೆದು ಕೇಳಿದ್ರು, she said that I am a ambassador of another state, maybe ಉರುಗ್ವೇನೋ ಅಥವಾ ಮೊರಾಕೋನೋ ಯಾವುದೋ ಸ್ಟೇಟ್ ನ ಒಬ್ಬ ambassador ಆಕೆ. she is saying that I am exempted from it. She is arguing with the police. In this regard, many questions were raised about lockdown, whether it is applicable to her or not. ಜನರಲ್ ಆಗಿ ಇಲ್ಲಿನ ಪೊಲೀಸರಾಗಿರ್ಬೋದು, ಇಲ್ಲಿನ ನ್ಯಾಯಾಧೀಶರಾಗಿರ್ಬೋದು, ನ್ಯಾಯಾಲಯಗಳಾಗಿರ್ಬೋದು, ಅಥವಾ ಬೇರೆ ಯಾವುದೇ ಅಫಿಷಿಯಲ್ಸ್ ಆಗಲಿ ತಮ್ಮ ಕಾನೂನುಗಳನ್ನ ಅವ್ರ ಅಂಬಾಸಿಡರ್ಸ್ ಮೇಲೆ ಹೇರಂಗಿಲ್ಲ. ಯಾಕಂದ್ರೆ ಅಂಬಾಸಿಡರ್ಸ್ ದೇ ವಿಲ್ ಬಿ ಟ್ರೀಟೆಡ್ ವಿತ್ ರೆಸ್ಪೆಕ್ಟ್. ಅದು ಏನಕ್ಕೆ ಅನ್ನೋದನ್ನ ಮುಂದಕ್ಕೆ ಓದ್ತೀವಿ. ಆದ್ರೆ ಸಾಮಾನ್ಯ ವಿದೇಶಿ ಒಬ್ಬ ಬಂದು ಭಾರತದಲ್ಲಿದ್ದಾನೆ ಅಂದ್ರೆ ಅವನಿಗೆ ಭಾರತದ ಕಾನೂನು ಭಾರತೀಯನಿಗೆ ಹೆಂಗ್ ಅಪ್ಲೈ ಆಗುತ್ತೋ ಅವನಿಗೂ ಹಂಗೆ ಅಪ್ಲೈ ಆಗುತ್ತೆ. ಅದು ವ್ಯತಿರಿಕ್ತ ಆಗ್ಬೇಕು ಅಂದ್ರೆ ಅವನೇ ಹೇಳ್ಬೇಕು ಏನು ಅಂತ, ನನಗೆ ಈ ಕಾನೂನು ಅಪ್ಲೈ ಆಗಲ್ಲ, ಯಾಕಂದ್ರೆ ನನಗೆ ಈ ತರದ ವಿಶೇಷವಾದಂತ ಉನ್ಮುಕ್ತಿ ಇದೆ ಅನ್ನೋದನ್ನ ತೋರಿಸ್ಬೇಕು. ಅಥವಾ ಅವನ ಪ್ರಕಾರ ಅವನು ಪ್ರೂವ್ ಮಾಡ್ಬೇಕೇನು ಅಂದ್ರೆ ಈ ದೇಶದ ಕಾನೂನು ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಆಗಿದ್ರೆ ಅದರಿಂದ ಅದು ನನಗೆ ಅಪ್ಲೈ ಆಗೋದಿಲ್ಲ, ನಾನು ಈ ರಾಷ್ಟ್ರದ ಪ್ರಜೆ ಅಲ್ಲ. ದೀಸ್ ಆರ್ ಫ್ಯೂ ಥಿಂಗ್ಸ್ ಟು ಬಿ ಪ್ರೂವ್ಡ್. ಅದರ್ವೈಸ್ ಈ ಎರಡನ್ನೂ ಅವನು ಇದು ಸಾಬೀತುಪಡಿಸಲಿಲ್ಲ ಅಂದ್ರೆ ಅವನಿಗೆ ಆ ಸ್ಥಳೀಯ ಕಾನೂನು, ಆ ಸ್ಥಳೀಯ ರಾಷ್ಟ್ರದ ಕಾರ್ಯವ್ಯಾಪ್ತಿಗೆ ಅವನು ಕೂಡ ಬರ್ತಾನೆ, ಅವನು ಯಾವುದೇ ರಾಷ್ಟ್ರದ ಪ್ರಜೆ ಆಗಿರ್ಬೋದು. This is with respect to territorial jurisdiction over aliens. Moving further is territorial jurisdiction over criminals. ಇವಾಗ ಅಂತಾರಾಷ್ಟ್ರೀಯ ಅಪರಾಧಗಳ ಬಗ್ಗೆ ಅಬ್ಜೆಕ್ಟಿವ್ ಪ್ರಿನ್ಸಿಪಲ್ಸ್ ಮತ್ತೆ ಸಬ್ಜೆಕ್ಟಿವ್ ಪ್ರಿನ್ಸಿಪಲ್ಸ್ ನಾವು ತಿಳ್ಕೊಂಡ್ವಿ. ಇದಕ್ಕೆ ಮೀರಿ ಕೂಡ ಕೆಲವು ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಅಪ್ಲೈ ಮಾಡೋದಕ್ಕೆ ಕೆಲವು ನಿಯಮಗಳಿದಾವೆ. ಅವು ಏನು, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ? ಕ್ರಿಮಿನಲ್ಸ್, ಯಾವುದೇ ಒಬ್ಬ ವ್ಯಕ್ತಿ ಅಪರಾಧಿ ಆಗಿದ್ದು ಅವನ ಮೇಲೆ ಯಾವ ರಾಷ್ಟ್ರದ ಕಾರ್ಯವ್ಯಾಪ್ತಿ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವೀಗ ಪ್ರಯತ್ನ ಪಡೋಣ. ಸೊ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಓವರ್ ಕ್ರಿಮಿನಲ್ಸ್ ಪ್ರಿನ್ಸಿಪಲ್ ಇಸ್ ದಿಸ್. ಏನು ತತ್ವ ಅಂದ್ರೆ crimes should be dealt with by the state whose social order is most closely affected. ಯಾವುದೇ ಒಂದು ಅಪರಾಧ ನಡೆದಿದೆ ಅಂದ್ರೆ ಆ ಅಪರಾಧದ ಮೇಲೆ ಯಾರಿಗೆ ಕಾರ್ಯವ್ಯಾಪ್ತಿ ಇರಬೇಕು? ಐ ಹೋಪ್ ಯು ಕ್ಯಾನ್ ಫಾಲೋ. ಒಂದು ಅಪರಾಧ ನಡೆದಿದೆ, ಒಂದು ಅಪರಾಧ ಕೃತ್ಯ ನಡೆದಿದೆ, ಆ ಕೃತ್ಯ ಸಂಬಂಧಪಟ್ಟಂತೆ ಆ ಅಪರಾಧಿ ಯಾರು ಅಪರಾಧ ಮಾಡತ್ತನೋ ಅವನಿಗೆ ಶಿಕ್ಷೆ ಕೊಡೋದು ಅಥವಾ ಯಾರು ಅದರಿಂದ ತೊಂದರೆ ಆಗಿದೆಯೋ ಅವ್ರಿಗೆ ಪರಿಹಾರ ಕೊಡೋದು, ಇದು ಯಾರ ಕಾರ್ಯವ್ಯಾಪ್ತಿಯಲ್ಲಿ ಬರುತ್ತೆ ಅಂದ್ರೆ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರೋ ನಿಯಮ ಏನು ಅಂದ್ರೆ ಕ್ರೈಮ್ ಶುಡ್ ಬಿ ಡೆಲ್ಟ್ ವಿತ್ ಬೈ ದ ಸ್ಟೇಟ್. ಯಾವ ರಾಷ್ಟ್ರ ಆ ಅಪರಾಧದ ಬಗ್ಗೆ ಕ್ರಮಗಳನ್ನ ತಗೊಬೇಕು ಅಂದ್ರೆ ಡೀಲ್ ವಿತ್ ದ ಸ್ಟೇಟ್ಸ್ ಹೂಸ್ ಸೋಷಿಯಲ್ ಆರ್ಡರ್ ಈಸ್ ಮೋಸ್ಟ್ ಕ್ಲೋಸ್ಲಿ ಅಫೆಕ್ಟೆಡ್. ಯಾವ ಸಾಮಾಜಿಕ ಸೌಖ್ಯ, ಯಾವ ಸಾಮಾಜಿಕ ವ್ಯವಸ್ಥೆ ಅದರ ಮೇಲೆ
ಯಾವ ವ್ಯಕ್ತಿ ಆ ಅಪರಾಧದಿಂದ ಯಾವ ರಾಷ್ಟ್ರಕ್ಕೆ ತುಂಬಾ ತೊಂದರೆ ಆಗಿದೆಯೋ, ಅಫೆಕ್ಟೆಡ್, ಪ್ರತಿಕೂಲ ಪರಿಣಾಮ ಅದರಿಂದ ಬೀರುತ್ತೋ, ಆ ರಾಷ್ಟ್ರಕ್ಕೆ ಆ ಪ್ರಕರಣಗಳ ಇತ್ಯರ್ಥ ಮಾಡೋದಕ್ಕೆ, ಆ ಪ್ರಕರಣದ ಮೇಲೆ ವಿಚಾರಣೆ ನಡೆಸೋದಕ್ಕೆ ಅವಕಾಶ ಇರಬೇಕು. ಆ ರಾಷ್ಟ್ರಕ್ಕೆ ಜೂರಿಸ್ಡಿಕ್ಷನ್ ಇರುತ್ತೆ. ಯಾಕೆ? ಇನ್ ಜನರಲ್ ದಿಸ್ ವಿಲ್ ಬಿ ದ ಸ್ಟೇಟ್ ಆನ್ ಹೂಸ್ ಟೆರಿಟರಿ ದ ಕ್ರೈಮ್ ಇಸ್ ಕಮಿಟೆಡ್. ಯಾವ ರಾಷ್ಟ್ರದ ಸೋಷಿಯಲ್ ಆರ್ಡರ್, ಯಾವ ರಾಷ್ಟ್ರದ ಸಾಮಾಜಿಕ ವ್ಯವಸ್ಥೆಗೆ ಬಹಳ ಹತ್ತಿರದಿಂದ ಅದಕ್ಕೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂದ್ರೆ ಆ ರಾಷ್ಟ್ರಕ್ಕೆ ಜೂರಿಸ್ಡಿಕ್ಷನ್ ಇರಬೇಕು. ಯಾವ ರಾಷ್ಟ್ರಕ್ಕೆ ಆ ತರದ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂದ್ರೆ ಅದಕ್ಕೆ ನಿಯಮ ಏನು ಅಂದ್ರೆ, ಇನ್ ಜನರಲ್, ಸಾಮಾನ್ಯವಾಗಿ ಏನು ಅಂದ್ರೆ, ಯಾವುದೇ ಒಂದು ಅಪರಾಧ ಕೃತ್ಯಗಳು ನಡೆದರೆ ಇನ್ ಜನರಲ್ ದಿಸ್ ವಿಲ್ ಬಿ ದ ಸ್ಟೇಟ್ ಆನ್ ಹೂಸ್ ಟೆರಿಟರಿ ದ ಕ್ರೈಮ್ಸ್ ಆರ್ ಕಮಿಟೆಡ್. ಈ ಯಾರಿಗೆ ತುಂಬಾ ಇದರಿಂದ ಅಫೆಕ್ಟ್ ಆಗುತ್ತೆ ಅಂದ್ರೆ ಯಾರಿಗೆ ಅಂದ್ರೆ, ಯಾವ ರಾಷ್ಟ್ರದ ಟೆರಿಟೋರಿಯಲ್ ಲಿಮಿಟ್ಸ್ ಅಲ್ಲಿ, ಯಾವ ರಾಷ್ಟ್ರದ ಭೂಪ್ರದೇಶದೊಳಗೆ ಆ ಅಪರಾಧ ಮಾಡಿರ್ತಾರೋ ಆ ಭೂಪ್ರದೇಶದ ಸಾಮಾಜಿಕ ವ್ಯವಸ್ಥೆಗೆನೆ ಅತ್ಯಂತ ಹೆಚ್ಚು ಧಕ್ಕೆ ಆಗೋದು ಆ ಒಂದು ಕೃತ್ಯದಿಂದ. ಅರ್ಥ ಆಗ್ತಿದೆಯಲ್ಲ? ಸೊ ಈ ಒಂದು ಪ್ರಿಸಂಪ್ಷನ್ ಅಥವಾ ಈ ಒಂದು ತತ್ವದ ಆಧಾರದ ಮೇಲೆ ಯಾವ ರಾಷ್ಟ್ರಕ್ಕೆ ಜೂರಿಸ್ಡಿಕ್ಷನ್, ಕಾರ್ಯವ್ಯಾಪ್ತಿ ಅಪರಾಧಗಳ ಮೇಲೆ ಇದೆ ಅಂದ್ರೆ ಇದು ನಿಯಮ. The territorial state has the strongest interest. ಯಾವುದೇ ಅಪರಾಧಗಳನ್ನ ಘಟನೆ ನಡೀತು ಅಂದ್ರೆ ಯಾವ ರಾಷ್ಟ್ರದ ಭೂಪ್ರದೇಶದಲ್ಲಿ ನಡೆಯುತ್ತೋ ಆ ರಾಷ್ಟ್ರಕ್ಕೆ ಆ ಒಂದು ಅಪರಾಧಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಬಲಶಾಲಿಯಾದಂತಹ ಒಂದು ಹಿತಾಸಕ್ತಿ ಇರುತ್ತೆ. ಅಪರಾಧಗಳು ನಡೀಬಾರ್ದು. ತನ್ನ ಭೂಮಿ ಮೇಲೆ ಅಪರಾಧ ನಡೀತಿದೆ ಅಂದ್ರೆ ಆ ಭೂಪ್ರದೇಶದ ಸಾಮಾಜಿಕ ಸ್ವಾಸ್ಥ್ಯ, ಸಾಮಾಜಿಕ ವ್ಯವಸ್ಥೆ ಅದಕ್ಕೆ ಪ್ರತಿಕೂಲ ಪರಿಣಾಮ ಬೇರೆ ಬೀರುತ್ತೆ. ಅದರಿಂದ ಯಾವ ರಾಷ್ಟ್ರದ ಭೂಪ್ರದೇಶದ ಮೇಲೆ ಅಪರಾಧ ನಡೆದಿದೆಯೋ ಆ ರಾಷ್ಟ್ರಕ್ಕೆ ಅದರಿಂದ ಅತ್ಯಂತ ದುಷ್ಪರಿಣಾಮ ಬೀರೋದು. ಅಂಡ್ ಗ್ರೇಟೆಸ್ಟ್, ಮತ್ತೆ ಅಷ್ಟೇ ಅಲ್ಲ, ಅದಕ್ಕೆ ದುಷ್ಪರಿಣಾಮ ಅವ್ರ ಮೇಲೆ ಬೀರುತ್ತೆ, ಅವರ ಹಿತಾಸಕ್ತಿ ಮೇಲೆ ಧಕ್ಕೆ ಆಗುತ್ತೆ. ಅಷ್ಟೇ ಅಲ್ಲ, ಗ್ರೇಟೆಸ್ಟ್ ಫೆಸಿಲಿಟೀಸ್ ಅಂಡ್ ಮೋಸ್ಟ್ ಪವರ್ಫುಲ್ ಇನ್ಸ್ಟ್ರೂಮೆಂಟ್ಸ್ ಫಾರ್ repressing the crime. ಟೆರಿಟೋರಿಯಲ್ ಸ್ಟೇಟ್ ಹ್ಯಾಸ್ ಸ್ಟ್ರಾಂಗೆಸ್ಟ್ ಇಂಟ್ರೆಸ್ಟ್. ಆ ರಾಷ್ಟ್ರಕ್ಕೆ ಅತ್ಯಂತ ಬಲವಾದಂತಹ ಹಿತಾಸಕ್ತಿ ಇರುತ್ತೆ. ಮತ್ತೆ ಗ್ರೇಟೆಸ್ಟ್ ಫೆಸಿಲಿಟೀಸ್, ಆ ರಾಷ್ಟ್ರಕ್ಕೆ ಗ್ರೇಟೆಸ್ಟ್ ಫೆಸಿಲಿಟೀಸ್, ಅತ್ಯಂತ ಹೆಚ್ಚು ಅನುಕೂಲತೆಗಳು, ಅನುಕೂಲತೆಗಳು ಇರ್ತವೆ. ಅಂಡ್ ಮೋಸ್ಟ್ ಪವರ್ಫುಲ್ ಇನ್ಸ್ಟ್ರೂಮೆಂಟ್ಸ್, ಅತ್ಯಂತ ಬಲಶಾಲಿಯಾದಂತಹ ಅಸ್ತ್ರಗಳಿರುತ್ತೆ. ಯಾರಿಗೆ? ಆ ರಾಷ್ಟ್ರಕ್ಕೆ. ಏನಕ್ಕೆ? ಫಾರ್ ದ ಪರ್ಪಸ್ ಆಫ್ ರಿಪ್ರೆಸಿಂಗ್ ದ ಕ್ರೈಮ್. ಆ ರಾಷ್ಟ್ರದಿಂದ ಆಗೋ ದುಷ್ಪರಿಣಾಮಗಳನ್ನ ಕಡಿಮೆ ಮಾಡೋದು ಮತ್ತೆ ಆ ತರದ ಅಪರಾಧಗಳು ಮುಂದೆ ನಡೀದೆ ತಡೆಯೋದಕ್ಕೋಸ್ಕರ ಅತ್ಯಂತ ಬಲಶಾಲಿ ಮತ್ತು ಸೂಕ್ತವಾದಂತಹ ರಾಜ್ಯ ಯಾವ್ದಾಗಿರುತ್ತೆ, ಯಾವ ರಾಜ್ಯದ ಭೂಪ್ರದೇಶದ ಒಳಗೆ ಆ ಅಪರಾಧ ನಡೆದಿರುತ್ತೋ, ಆ ಘಟನೆ ಸಂಭವಿಸಿರುತ್ತೋ ಆ ರಾಷ್ಟ್ರ ಆ ಒಂದು ಸ್ಥಿತಿಯಲ್ಲಿ ಇರುತ್ತೆ. ವೆದರ್ ಇಟ್ ಇಸ್ ಕಮಿಟೆಡ್ ಬೈ ದ ಸಬ್ಜೆಕ್ಟ್ಸ್ ಆರ್ ಸಿಟಿಸನ್ಸ್ ಆರ್ ಬೈ ಏಲಿಯನ್ಸ್. ಆ ಅಪರಾಧನ ಅದೇ ರಾಷ್ಟ್ರಕ್ಕೆ ಸೇರಿದರೆ ಮಾಡಿರ್ಬೋದು, ಆ ರಾಷ್ಟ್ರದ ಪ್ರಜೆ ಆಗಿರ್ಬೋದು, ಆ ರಾಷ್ಟ್ರದಲ್ಲಿ ವಾಸ ಮಾಡ್ತಿರೋ ವ್ಯಕ್ತಿ ಆಗಿರ್ಬೋದು, ಅಥವಾ ವಿದೇಶದಿಂದ ಫಾರ್ ದ ಟೈಮ್ ಬಿಂಗ್ ಸದ್ಯಕ್ಕೆ ಹೊರದೇಶದಿಂದ ಬಂದಿರೋ ವ್ಯಕ್ತಿ ಟೂರಿಸಂಗೋಸ್ಕರ ಬಂದಿದ್ದಾನೆ ಅಥವಾ ಇನ್ನೊಂದು ಯಾವುದೋ ಕೆಲಸಕ್ಕೋಸ್ಕರ ಬಂದಿದ್ದಾನೆ. ಆ ವ್ಯಕ್ತಿಯೇ ಯಾರೇ ಆಗಿರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಹಿಸ್ ಓನ್ ನ್ಯಾಷನಲ್ ಆರ್ ರೆಸಿಡೆಂಟ್ ಆರ್ ಏಲಿಯನ್ಸ್. ಯಾವ ಭೂಪ್ರದೇಶದ ಒಳಗೆ ಅವನ ಅಪರಾಧ ಮಾಡಿದ್ನೋ ಆ ಭೂಪ್ರದೇಶದಲ್ಲಿ ಯಾವ ರಾಜ್ಯ ಇದೆಯೋ ಆ ರಾಷ್ಟ್ರಕ್ಕೆ ಅದರಿಂದ ತುಂಬಾ ಧಕ್ಕೆ ಆಗೋದು. ಮತ್ತೆ ಆ ಒಂದು ಅಪರಾಧ ತಡೆಯೋದಕ್ಕೆ ಮತ್ತೆ ಅಪರಾಧನ ವಿಚಾರಣೆ ನಡೆಸಿ ಅದಕ್ಕೆ ಒಂದು ಸೂಕ್ತವಾದಂತಹ ಒಂದು ಅಂತ್ಯ ಕಾಣಿಸೋ ಒಂದು ಕೆಪಾಸಿಟಿ, ಸಾಮರ್ಥ್ಯ ಯಾವ ರಾಷ್ಟ್ರಕ್ಕೆ ಇರುತ್ತೆ ಅಂದ್ರೆ ಯಾವ ರಾಷ್ಟ್ರದ ಭೂಪ್ರದೇಶದ ಒಳಗೆ ಅಪರಾಧ ನಡೆದಿತ್ತೋ ಅದೇ ರಾಷ್ಟ್ರಕ್ಕೆ ಆ ಒಂದು ಕೆಪಾಸಿಟಿ, ಒಂದು ಶಕ್ತಿ ಇರುತ್ತೆ. ಅದರಿಂದ ಜನರಲ್ ಆಗಿ ಏನ್ ಮಾಡ್ತೀವಿ, ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಬೇಸಿಸ್ ಮೇಲೆ ಈ ಅಪರಾಧ ಯಾರು ತೀರ್ಮಾನ ಮಾಡೋದು, ಅಪರಾಧದ ವ್ಯಾಜ್ಯಗಳನ್ನ ತೀರ್ಮಾನ ಮಾಡೋದು ಅದಕ್ಕೆ ಆ ರಾಷ್ಟ್ರಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಅದಕ್ಕೆ ಇದು ಜನರಲ್ ನಾನು ಹೇಳ್ತಿದ್ದೀನಿ ಇಷ್ಟೊತ್ತು, ಇದು ಸಾಮಾನ್ಯ ನಿಯಮ. ಭಾರತದಲ್ಲಿ ಒಂದು ಅಪರಾಧ ನಡೆದಿದೆ ಅಂದ್ರೆ ಏಲಿಯನ್ನೇ ಮಾಡಿರ್ಬೋದು ಅಥವಾ ಇನ್ನೊಬ್ಬ ಇಲ್ಲಿನ ಪ್ರಜೆನೇ ಮಾಡಿರ್ಬೋದು ಅಥವಾ ಮೂರನೇ ವ್ಯಕ್ತಿ ರೆಸಿಡೆಂಟ್ ಮಾಡಿರ್ಬೋದು. ಅದು ಯಾವುದೇ ವ್ಯಕ್ತಿಯ ವಿರುದ್ಧ ಬೇಕಾಗಿರ್ಬೋದು, ಅದು ಭಾರತೀಯನ ವಿರುದ್ಧನೇ ಆಗಿರ್ಬೋದು ಅಥವಾ ವಿದೇಶಿಯ ವಿರುದ್ಧ ಆಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಅಪರಾಧ ಆಗಿರ್ಬೋದು. ಅಪರಾಧ ನಡೆದಿರೋ ಭಾರತ ಅಂದ್ಮೇಲೆ ಭಾರತಕ್ಕೆ ಅದರಿಂದ ಬಹಳಷ್ಟು ಹಾನಿ ಆಗುತ್ತೆ, ಭಾರತದ ಸಾಮಾಜಿಕ ವ್ಯವಸ್ಥೆಗೆ ಹಾನಿ ಆಗುತ್ತೆ. ಮತ್ತೆ ಆ ಒಂದು ಅಪರಾಧನ ತಡೆಯೋದಾಗ್ಲಿ ಅಥವಾ ಅದನ್ನ ಬಹಳ ಕಠಿಣವಾಗಿ ಅದನ್ನ ಹ್ಯಾಂಡಲ್ ಮಾಡೋದಾಗ್ಲಿ ಶಕ್ತಿ ಯಾರಿಗಿರುತ್ತೆ, ಭಾರತಕ್ಕೆ ಇರುತ್ತೆ. ಅದು ಒಂದು ಎಕ್ಸಾಂಪಲ್ ನಲ್ಲಿ. ಸೊ ದೇರ್ ಫೋರ್ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಓವರ್ ಕ್ರಿಮಿನಲ್ಸ್ ಈಸ್ ಜನರಲಿ ಗೋಯಿಂಗ್ ಟು ಬಿ with those countries where a crime has actually been committed within its own territorial limits. Whenever trade offense has been committed, that state is going to have jurisdiction over such crimes. This is the rule
are the principle regarding territorial jurisdiction over criminals. Okay, moving further is the exemptions from and restrictions on territorial jurisdiction. So ಇದೇನು exemptions from and restrictions upon the territorial jurisdiction. ಸಾಮಾನ್ಯವಾಗಿ ಏನಿದೆ, ತನ್ನ ಭೂಪ್ರದೇಶ ಒಂದು ರಾಷ್ಟ್ರ ತನ್ನ ಭೂಪ್ರದೇಶದ ಒಳಗಡೆ ಇರುವಂತಹ ವ್ಯಕ್ತಿಗಳು ಮತ್ತೆ ಕೃತ್ಯಗಳು ಮತ್ತು ಇನ್ನೇನು ಹೇಳಿದ್ವಿ, ವ್ಯಕ್ತಿಗಳು, ಕೃತ್ಯಗಳು ಮತ್ತೆ ಸ್ವತ್ತುಗಳು ಮತ್ತೆ ಇವೆಲ್ಲ ಮತ್ತೆ ಘಟನೆಗಳು ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಯಾವ ರಾಷ್ಟ್ರಕ್ಕೆ ಜೂರಿಸ್ಡಿಕ್ಷನ್ ಇರುತ್ತದೆ, ಯಾವ ರಾಷ್ಟ್ರದ ಭೂಪ್ರದೇಶದೊಳಗೆ ಆ ಕೃತ್ಯಗಳಿರ್ಬೋದು, ಆ ವ್ಯಕ್ತಿಗಳಿರ್ಬೋದು ಅಥವಾ ಘಟನೆಗಳಿರ್ಬೋದು ನಡೆದಿದ್ರೆ ಆ ರಾಷ್ಟ್ರಕ್ಕೆ ಜೂರಿಸ್ಡಿಕ್ಷನ್ ಇರುತ್ತೆ. ಅದು ಸಾಮಾನ್ಯವಾದಂತಹ ಬಹಳ ಪ್ರಮುಖವಾದಂತಹ ಒಂದು ಅಂತಾರಾಷ್ಟ್ರೀಯ ನಿಯಮ. ಅದಕ್ಕೆ ಕೆಲವು ಅಪವಾದಗಳಿದಾವೆ ಮತ್ತೆ ಅದಕ್ಕೆ ಈ ಒಂದು ತತ್ವದಿಂದ ಕೆಲವರಿಗೆ ವಿನಾಯಿತಿ ಕೂಡ ಇದೆ. ವಾಟ್ ಆರ್ ದೋಸ್ ಎಕ್ಸಂಪ್ಷನ್ಸ್ ಫ್ರಮ್ ದ ರಿಸ್ಟ್ರಿಕ್ಷನ್, ಎಕ್ಸಂಪ್ಷನ್ ಫ್ರಮ್ ಅಂಡ್ ರಿಸ್ಟ್ರಿಕ್ಷನ್ಸ್ ಅಪಾನ್? ನಿಬಂಧನೆಗಳು ಏನು, ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಮೇಲೆ ಇರೋ ನಿಬಂಧನೆಗಳು ಮತ್ತೆ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಇಂದ ಯಾರಿಗೆ ವಿನಾಯಿತಿ ಇದೆ, ಎಕ್ಸಂಪ್ಷನ್ಸ್ ಯಾರಿಗಿದೆ ಅನ್ನೋದನ್ನ ಈಗ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಮೆನಿ ಟೈಮ್ಸ್ ಕ್ವೆಶ್ಚನ್ಸ್ ಹ್ಯಾವ್ ಬೀನ್ ಆಸ್ಕ್ಡ್ ಆನ್ ದಿಸ್. Explain the territorial jurisdiction of state and explain the exemptions and restrictions on territorial jurisdiction of state. ಒಂದು ರಾಷ್ಟ್ರದ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಅಂದ್ರೆ ಏನು, ಮತ್ತೆ ಅದಕ್ಕೆ ಯಾವ್ಯಾವ ಅಪವಾದಗಳಿದಾವೆ, ಮತ್ತೆ ಅದರ ಮೇಲಿರುವಂತಹ ಪ್ರಮುಖವಾದಂತಹ ನಿಬಂಧನೆಗಳು ಏನು ಅಂತ 15 ಮಾರ್ಕ್ಸ್ಗೆ 10 ಮಾರ್ಕ್ಸ್ಗೆ ಈ ಪ್ರಶ್ನೆನ ಕೇಳ್ತಾರೆ. ಸೊ ಇಷ್ಟೊತ್ತು ನಾವೇನ್ ಮಾಡಿದ್ವಿ, ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಯಾವ ಯಾವ ತತ್ವಗಳ ಆಧಾರದ ಮೇಲೆ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ನ ಒಂದು ರಾಷ್ಟ್ರ ಎಕ್ಸೈಸ್ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಈಗ ಅದಕ್ಕೆ ಅಪವಾದಗಳೇನು, ಯಾವ ಯಾವ ಸಂದರ್ಭಗಳಲ್ಲಿ ಆ ರಾಷ್ಟ್ರದಲ್ಲೇ ಒಬ್ಬ ವ್ಯಕ್ತಿ ಇದ್ರು, ಆ ರಾಷ್ಟ್ರದಲ್ಲೇ ಆ ಘಟನೆ ನಡೆದಿದ್ರು, ಅಥವಾ ಆ ರಾಷ್ಟ್ರದಲ್ಲೇ ಆ ರಾಷ್ಟ್ರದ ಭೂಪ್ರದೇಶದಲ್ಲೇ ಸ್ವತ್ತುಗಳಿರ್ಬೋದು ಅಥವಾ ಘಟನೆಗಳು ನಡೆದಿದ್ರು, ಆ ಘಟನೆಗಾಗ್ಲಿ, ಆ ವ್ಯಕ್ತಿಗಾಗ್ಲಿ, ಆ ಸ್ವತ್ತಿಗಾಗ್ಲಿ, ಆ ಕೃತ್ಯದ ಮೇಲೆ ಒಂದು ರಾಷ್ಟ್ರ ತನ್ನ ಕಾರ್ಯ ಜೂರಿಸ್ಡಿಕ್ಷನ್ ಕಾರ್ಯವ್ಯಾಪ್ತಿನ ಚಲಾವಣೆ ಮಾಡೋಂಗೆ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ಮತ್ತು ಕೆಲವು ವ್ಯಕ್ತಿಗಳಿಗೆ ಇದರಿಂದ ವಿನಾಯಿತಿ ಇರುತ್ತೆ. ಅದರಲ್ಲಿ ಮೊದಲನೇದು, ಫಾಲೋಯಿಂಗ್ ಆರ್ ದ ಇಂಪಾರ್ಟೆಂಟ್ ಎಂಟಿಟೀಸ್ ವಿಚ್ ಎಂಜಾಯ್ ಇಮ್ಯುನಿಟಿ ಫ್ರಮ್ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್. ಈ ಕೆಳಗಿನ ಅಸ್ತಿತ್ವಗಳು, ಎಂಟಿಟೀಸ್ ಈ ಕೆಳಗಿನ ಅಸ್ತಿತ್ವಗಳಿಗೆ ಈ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಇಂದ ಉನ್ಮುಕ್ತಿ ದೊರೆಯುತ್ತೆ. ಯಾರ್ಯಾರವರು? ಮೊದಲನೆಯವರು ಫಾರಿನ್ ಸ್ಟೇಟ್ ಅಂಡ್ ಹೆಡ್ಸ್ ಆಫ್ ಫಾರಿನ್ ಸ್ಟೇಟ್. ವಿದೇಶ ರಾಜ್ಯ ಮತ್ತು ವಿದೇಶ ರಾಜ್ಯದ ಹೆಡ್ಸ್, ಅದನ್ನ ಮುಖ್ಯಸ್ಥ, ಚೇರ್ಮನ್ ಇರ್ಬೇಕು, ಪ್ರೆಸಿಡೆಂಟ್ ಇರ್ಬೋದು, ಬೇರೆ ಯಾವುದೇ ನೇಮ ಹೆಸರಿಂದ ನಾವು ಕರೀಬಹುದು. ಫಾರಿನ್ ಸ್ಟೇಟ್ ಅಂಡ್ ಹೆಡ್ಸ್ ಆಫ್ ದ ಸ್ಟೇಟ್, ಹೊರ ರಾಜ್ಯ ಮತ್ತು ಹೊರ ರಾಜ್ಯದ ಅಧ್ಯಕ್ಷರಿದಾರಲ್ಲ ಅವರಿಗೆ ಯಾವುದೇ ಒಂದು ರಾಷ್ಟ್ರದ ಕಾನೂನುಗಳು ಅಥವಾ ಅಲ್ಲಿನ ಜೂರಿಸ್ಡಿಕ್ಷನ್ ಕಾರ್ಯವ್ಯಾಪ್ತಿಗೆ ಆ ವಿದೇಶ ಮತ್ತು ವಿದೇಶಿ ಅಧ್ಯಕ್ಷರಿಗೆ ಎಕ್ಸಂಪ್ಷನ್ ಇದೆ, ಅವರಿಗೆ ಅದರಿಂದ ವಿನಾಯಿತಿ ಇದೆ. ಎರಡನೇದು, ಡಿಪ್ಲೊಮ್ಯಾಟಿಕ್ ರೆಪ್ರೆಸೆಂಟೇಟಿವ್ಸ್ ಅಂಡ್ ಕನ್ಸುಲರ್ಸ್ ಆಫ್ ಫಾರಿನ್ ಸ್ಟೇಟ್ಸ್. ಬೇರೊಂದು ರಾಷ್ಟ್ರದಿಂದ ಬಂದು ಇಲ್ಲಿರುವಂತಹ ಬೇರೆ ಬೇರೆ ರಾಷ್ಟ್ರಗಳ ಅಂಬಾಸಿಡರ್ಸ್, ರಾಜತಾಂತ್ರಿಕ ಅಧಿಕಾರಿಗಳು, ಅವ್ರನ್ನ ಕೆಲವ್ರನ್ನ ಅಂಬಾಸಿಡರ್ಸ್ ಅಂತ ಕರಿತೀವಿ, ಕೆಲವ್ರನ್ನ ಕನ್ಸುಲರ್ಸ್ ಆಫೀಸರ್ಸ್ ಅಂತ ಕರಿತೀವಿ. ಅವ್ರದ್ದೇ ಆದಂತಹ ಬೇರೆ ಬೇರೆ ಕೆಲಸಗಳಿರ್ತವೆ, ಮುಂದಕ್ಕೆ ನಾವು ಓದ್ತೀವಿ. ಡಿಪ್ಲೊಮ್ಯಾಟ್ಸ್ ಏನ್ ಮಾಡ್ತಾರೆ, ಕನ್ಸುಲರ್ ಆಫೀಸರ್ಸ್ ಏನ್ ಮಾಡ್ತಾರೆ ಅಂತ. ಈ ಒಂದು ಅಧಿಕಾರಿಗಳಿಂದ, ರಾಜತಾಂತ್ರಿಕ ಅಧಿಕಾರಿಗಳು, ಅವ್ರಿಗೂ ಕೂಡ ಲೋಕಲ್ ಲಾಸ್ ಮತ್ತೆ ಆ ರಾಷ್ಟ್ರದ ಕಾರ್ಯವ್ಯಾಪ್ತಿಯಿಂದ ಉನ್ಮುಕ್ತಿನ ಕೊಟ್ಟಿರ್ತಾರೆ, ಮತ್ತೆ ಎಕ್ಸಂಪ್ಷನ್ಸ್ ಕೊಟ್ಟಿರ್ತಾರೆ, ವಿನಾಯಿತಿ ಕೊಟ್ಟಿರ್ತಾರೆ. ಅವ್ರಿಗೆ ನಮ್ಮ ಒಂದು ಅಲ್ಲಿ ಅವ್ರು ಎಲ್ಲಿರ್ತಾರೋ ಆ ರಾಷ್ಟ್ರದ ಕಾನೂನುಗಳಾಗ್ಲಿ ಅಥವಾ ಅಲ್ಲಿನ ನ್ಯಾಯಾಲಯಗಳಿಗಾಗ್ಲಿ ಆ ವ್ಯಕ್ತಿಗಳನ್ನ ಡೀಲ್ ಮಾಡೋದಕ್ಕಾಗ್ಲಿ ಅಥವಾ ಅವ್ರ ವಿರುದ್ಧ ಅವ್ರ ವಿರುದ್ಧ ಪ್ರೊಸೀಡಿಂಗ್ಸ್ ಮಾಡೋದಕ್ಕಾಗ್ಲಿ ಅವ್ರಿಗೆ ಶಿಕ್ಷೆ ಕೊಡೋದಕ್ಕಾಗ್ಲಿ ಅಧಿಕಾರ ಇರೋದಿಲ್ಲ. ದೇ ಆರ್ ಎಕ್ಸಂಪ್ಟೆಡ್ ಫ್ರಮ್ ದ restriction of exempted from the territorial jurisdiction of the state where we can find them. Marle the foreign state and heads of the state and diplomatic representatives and consuls of foreign state. Moving further, public ship of foreign states. ಪಬ್ಲಿಕ್ ಶಿಪ್, ಈ ಶಿಪ್ಗಳನ್ನ ಎರಡು ವಿಧ ಮಾಡ್ತೀವಿ, ಮರ್ಚೆಂಟ್ ಶಿಪ್ಸ್, ಪಬ್ಲಿಕ್ ಶಿಪ್ಸ್ ಅಂತ. ಮರ್ಚೆಂಟ್ ಶಿಪ್ಸ್ ಅಂದ್ರೆ ವ್ಯಾಪಾರಕ್ಕೋಸ್ಕರ ಬಳಸುವಂತಹ ಹಡಗುಗಳು. ಪಬ್ಲಿಕ್ ಶಿಪ್ಸ್ ಅಂದ್ರೆ ಬೇರೆ ಆ ರಾಷ್ಟ್ರಕ್ಕೆ ರಾಷ್ಟ್ರದ ಸರ್ಕಾರಕ್ಕೆ ಸೇರಿದಂತಹ ಹಡಗುಗಳು. ಅವು ವ್ಯಾಪಾರ ಮಾಡೋದಕ್ಕಲ್ಲ, ಬೇರೆ ಬೇರೆ ಕಾರಣಕ್ಕೋಸ್ಕರ, ಮೇ ಬಿ ಹೆಡ್ಸ್ ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗೋದಾಗ್ಲಿ ಅಥವಾ ಬೇರೆ ಬೇರೆ ಕಾರಣಕ್ಕೋಸ್ಕರ ಪಬ್ಲಿಕ್ ಶಿಪ್ಸ್ ನ ಬಳಸ್ತಾರೆ. ಈ ಸಾರ್ವಜನಿಕ ಹಡಗುಗಳಾಗಿರ್ಬೋದು, ಯಾರಿಗೆ ಸೇರಿದ್ದು, ವಿದೇಶಿಗಳಿಗೆ ಸೇರಿದಂತಹ ಹಡಗುಗಳ ಮೇಲೆ ಯಾವ ರಾಷ್ಟ್ರದಲ್ಲಿ ಹಡಗುಗಳನ್ನ ನಾವು ಕಾಣ್ತೀವೋ ಆ ರಾಷ್ಟ್ರದ ಕಾರ್ಯವ್ಯಾಪ್ತಿಗೆ ಅವು
ಬರೋದಿಲ್ಲ. ಮೂರನೇ ಕ್ಯಾಟಗರಿ. ನಾಲ್ಕನೇದು ಆರ್ಮ್ಡ್ ಫೋರ್ಸಸ್ ಆಫ್ ಫಾರಿನ್ ಸ್ಟೇಟ್ಸ್. ಹಲವಾರು ಸಂದರ್ಭಗಳಲ್ಲಿ ಹಲವಾರು ಕಾರಣಗಳಿಗೋಸ್ಕರ ವಿದೇಶಿ ಸೈನ್ಯ ಮತ್ತು ಸೈನಿಕರು ಇನ್ನೊಂದು ರಾಷ್ಟ್ರಕ್ಕೆ ಹೋಗಿರ್ಬೋದು. ಅದಕ್ಕೆ ಹಲವಾರು ಕಾರಣಗಳು ಇರ್ಬೋದು. ಆ ಯಾವುದೇ ಕಾರಣಗಳಿದ್ರು ಅವರಿಗೆ ಎಕ್ಸಂಪ್ಷನ್ ಸಿಗುತ್ತೆ. ಆರ್ಮ್ಡ್ ಫೋರ್ಸಸ್ ಆಫ್ ಫಾರಿನ್ ಸ್ಟೇಟ್ಸ್, ದೇ ಆರ್ ಗೋಯಿಂಗ್ ಟು ಬಿ ಎಕ್ಸಂಪ್ಟೆಡ್ ಫ್ರಮ್ ದ jurisdiction of from the state jurisdiction as such. ಅವರು ನಮ್ಮ ರಾಷ್ಟ್ರದ ಭೂಪ್ರದೇಶದಲ್ಲಿ ಕಂಡ್ರು ಅವ್ರಿಗೆ ನಮ್ಮ ರಾಷ್ಟ್ರದ ಕಾನೂನುಗಳು ಅವ್ರಿಗೆ ಅನ್ವಯಿಸೋದಿಲ್ಲ. ಯಾವ್ಯಾವಾಗ ಅನ್ವಯಿಸೋಗಿಲ್ಲ ಮತ್ತು ಯಾವ್ಯಾವ ತರದ ರೆಸ್ಟ್ರಿಕ್ಷನ್ಸ್ ಅದರ ಮೇಲೆ ಇದೆ ಅನ್ನೋದನ್ನ ನಾವು ಮುಂದಕ್ಕೆ ಡೀಟೇಲ್ ಆಗಿ ನೋಡೋಣ. ಈಗೇನ್ ತಿಳ್ಕೊಳ್ಳೋದು, ಆರ್ಮ್ಡ್ ಫೋರ್ಸಸ್ ಫಾರಿನ್ ಸ್ಟೇಟ್ಸ್, ವಿದೇಶಿ ಸೈನ್ಯ ಇದೆಯಲ್ಲ ಅವರ ಮೇಲೆ ನಮ್ಮ ರಾಷ್ಟ್ರದ ಕಾನೂನುಗಳು ನಮ್ಮ ರಾಷ್ಟ್ರದ ಕಾರ್ಯವ್ಯಾಪ್ತಿಯ ಒಳಗಡೆ ಅವರು ಬರೋದಿಲ್ಲ. ದೇ ಆರ್ ಔಟ್ಸೈಡ್ ದ ಪರ್ವ್ಯೂ ಆಫ್ ದ ಟೆರಿಟೋರಿಯಲ್ jurisdiction of a state. Then international institutions, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು, ಎಕ್ಸಾಂಪಲ್ WTO ಇರ್ಬೋದು, ಅದರ ಅಫಿಷಿಯಲ್ಸ್ ಇರ್ಬೋದು, UNO ಇರ್ಬೋದು, ಅದರ ಅಫಿಷಿಯಲ್ಸ್ ಇರ್ಬೋದು, ಬೇರೆ ಬೇರೆ ತರದ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇರ್ತವೆ. ಅಲ್ಲಿನ ಅಧಿಕಾರಿಗಳಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಸ್ವತ್ತುಗಳಾಗಿರ್ಬೋದು ಅಥವಾ ಅವ್ರು ತಗೊಳ್ಳುವಂತ ಕ್ರಮಗಳಾಗಿರ್ಬೋದು, ಇವ್ಯಾವುದು ಒಂದು ರಾಷ್ಟ್ರದ ಸ್ಥಳೀಯ ಕಾನೂನು ಆಗಿರ್ಬೋದು ಅಥವಾ ತನ್ನ ಟೆರಿಟೋರಿಯಲ್ jurisdiction ರಾಷ್ಟ್ರ ಇದೆಯಲ್ಲ ಅದಕ್ಕೆ ಅವು ಅನ್ವಯಿಸುವುದಿಲ್ಲ. ಸೊ ದೋಸ್ ಟೆರಿಟೋರಿಯಲ್ jurisdiction does not cover international institutions. ಈ ರೀತಿ ಈ ಹಲವಾರು ಅಸ್ತಿತ್ವಗಳಿಗೆ ಒಂದು ರಾಷ್ಟ್ರದ ಸ್ಥಳೀಯ ಕಾನೂನಿನಿಂದ ಉನ್ಮುಕ್ತಿ, ಎಕ್ಸಂಪ್ಷನ್ಸ್ ಮತ್ತೆ ಇಮ್ಯುನಿಟೀಸ್, ಉನ್ಮುಕ್ತಿಗಳು, ಎಕ್ಸಂಪ್ಷನ್ಸ್ ದೊರೆಯುತ್ತೆ. ನಮ್ಮ ಕಾನೂನುಗಳು ಅವ್ರ ಮೇಲೆ ಅನ್ವಯಿಸೋದಿಲ್ಲ. These are the exemptions from and restrictions upon territorial jurisdiction of state. I think we have 7 more minutes left and I'll stop. We will keep the forum open for discussion, and if anything more to be discussed on these things we discussed so far, we can get clarifications, and if time permits we'll proceed to the further slides. I will stop here, and if possible, if needed, I can convene one more meeting after the expiry of this meeting. And ಮುಂದೊಂದು ಗಮನಿಸಬೇಕಾಗಿರೋ ಅಂಶ ಏನಂದ್ರೆ, ಈ ಮೀಟಿಂಗ್ ಅಬ್ರಪ್ಟ್ ಆಗಿ ಎಂಡ್ ಆಯ್ತು ಅಂದ್ರೆ ಅಲ್ಲಿಗೆ ಆ 40 minutes ಎಕ್ಸ್ಪೈರ್ ಆದಂತ ಅರ್ಥ. ಸೊ ಇಮಿಡಿಯೇಟ್ ಆಗಿ ನಾನು ಕನ್ವೀನ್ ಮಾಡ್ತೀನಿ. ಆಲ್ ಆಫ್ ಯು ಶುಡ್ ಇಮಿಡಿಯೇಟ್ಲಿ ಜಾಯಿನ್ ಬ್ಯಾಕ್. ತಕ್ಷಣ ವಾಪಸ್ ನನ್ನ ಲಿಂಕ್ ಕಳಿಸಿದ ತಕ್ಷಣ ವಾಪಸ್ ಜಾಯ್ನ್ ಆಗ್ಬೇಕು. ಅದರಲ್ಲಿ ಮತ್ತೆ ಡಿಲೇ ಮಾಡಕ್ ಹೋಗ್ಬೇಡಿ. ಅಗೇನ್ ಇಟ್ ಟೇಕ್ಸ್ ಮೋರ್ ಟೈಮ್, ಅದಾಗಬಾರ್ದು. ಸೊ ಐ ವಿಲ್ ಸ್ಟಾಪ್ ಶೇರಿಂಗ್ ದ ಸ್ಕ್ರೀನ್ and you can come on the board and unmute your devices, your mics, both video and audio. You can unmute and you can come on the screen. Okay. So if you have any questions, please raise your hand. I will take one. Hello sir. Shashikumar sir. Shashikumar sir. ಇವತ್ತೆಲ್ಲರಿಗೂ ಕೇಳಿಸ್ತೇನ್ರಿ ಸರ್? ಈಗ ಒಂದ್ ನಿಮಿಷ ಇವತ್ತೆಲ್ಲರಿಗೂ ಸರಿಯಾಗಿ ಕೇಳಿಸ್ತೇನ್ರಿ? ಯಾರ್ರಿ ಅದು ಸೌಂಡ್? ದಯವಿಟ್ಟು ಸೌಂಡ್ ಇದ್ರೆ ಅವರು ಮ್ಯೂಟ್ ಮಾಡ್ಕೊಳ್ರಿ ಪ್ಲೀಸ್, ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಓಕೆ, ಸೊ ಒನ್ ಬೈ ಒನ್ ಯಾರು ಕ್ವಶನ್ ಕೈ ಎತ್ತಾರೋ ಅವ್ರದ್ದು ಫಸ್ಟ್, ಆಮೇಲೆ ನೆಕ್ಸ್ಟ್ ಒಬ್ಬರನ್ನ ಕೇಳ್ಕೊಂಡ್ ಬರ್ತೀನಿ ನಾನು. ಶಶಿಕುಮಾರ್ ಹೇಳ್ರಿ. ಸರ್ Suprita. Hello sir. Okay, I will unmute people. Okay. Yes, Shashikumar ಹೇಳ್ರಿ. ಈಗ you can ask question. ಬೇರೆಯವರು ಕೇಳಿಸ್ತಿದೆಯಲ್ಲ ಸರ್? ಅವ್ರು ಯಾರು ಮಾತಾಡಕ ಯಾರ್ದು ಹೇಳ್ರಿ. ಹಾ ಸರ್, ಇದು ಈ ಕೇಸಲ್ಲಿ ಅಂದ್ರೆ ಈ ಕ್ರಿಮಿನಲ್ ಕೇಸಲ್ಲಿ ಭೋಪಾಲ್ ಗ್ಯಾಸ್ ಟ್ರಾಜಿಡಿನ ಇದನ್ನ ವಾರೆನ್ ಆಂಡರ್ಸನ್ ಗೆ ಹೆಂಗೆ ನಾವು ಕನೆಕ್ಷನ್ ಕೊಡ್ಬೋದು ಸರ್? ಅಂದ್ರೆ ಅವ್ರು ತಪ್ಪಿಸ್ಕೊಂಡು ಹೋದ್ರಲ್ಲ, ಅವಾಗ ನಾವು ಅವ್ರಿಗೆ ಈ ಕ್ರಿಮಿನಲ್ ಜುರಿಸ್ಡಿಕ್ಷನ್ ನಲ್ಲಿ ಇಲ್ಲೇ ಮತ್ತೆ ಅವ್ರಿಗೆ ಹಾಕ್ಬೋದಲ್ಲ ಸರ್? Obviously, Indian government has jurisdiction to try and punish the person who is guilty for that negligence. ಅದನ್ನ ಮಾಡಕ್ ಪ್ರಯತ್ನ ಪಟ್ರು. ಏನಾಯ್ತು ಅಂದ್ರೆ read the whole, ಎಲ್ಲಾರು ಕೇಳಿಸ್ಕೊಳ್ಳಿ. ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಏನಾಯ್ತು ಅಂದ್ರೆ ಅಲ್ಟಿಮೇಟ್ಲಿ ವಿ ಕೇಮ್ ಟು ಎ ಸೆಟಲ್ಮೆಂಟ್. ಅದು ನ್ಯಾಯಾಲಯದಿಂದ ಹೊರಗಡೆ ನಮ್ಮ ರಾಷ್ಟ್ರ ಅದು ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಹಿಸ್ಟಾರಿಕಲ್ ಬ್ಲಂಡರ್ ಕಮಿಟೆಡ್ ಬೈ ಅವರ್ ಓನ್ ಜಡ್ಜಸ್. ನಮ್ಮ ಜಡ್ಜಸ್ ಮತ್ತೆ ಕೆಲವು ರಾಯರ್ಸ್ ಸೇರ್ಕೊಂಡು ಅದನ್ನ ಒಂದು ಸೆಟಲ್ಮೆಂಟ್ ಮಾಡ್ಕೊಂಡ್ರು ಔಟ್ಸೈಡ್ ದ ಕೋರ್ಟು. ಅದರಿಂದ ಅದು ಅಷ್ಟು ಯಾರಿಗೆ ತುಂಬಾ ನಿಜವಾಗ್ಲೂ ಯಾರಿಗೆ ನಷ್ಟ ಆಯ್ತೋ ಅವ್ರ ನಷ್ಟಗಳನ್ನ ಭರಿಸೋಕೆ ಸಾಧ್ಯ ಆಗ್ಲಿಲ್ಲ ರಾಷ್ಟ್ರ. ಏನೋ ಒಂದು ಸಣ್ಣ ಪಟ್ಲ ಸೆಟ್ಲ್ ಮಾಡ್ಕೊಂಡು ಆ ಕೇಸ್ನ ಮುಚ್ಚಿದ್ರು ಅಂತ ಹೇಳ್ತಾರೆ. ಮುಚ್ಚಾಕಿದ್ರು ಅಂತಾರೆ. ಬಟ್
some other people argue that Bhopal gas tragedy case is still open and you can still because there are so many complicated legal issues ಇರೋದ್ರಿಂದ ಅದನ್ನು ಮತ್ತೆ ರಿಓಪನ್ ಮಾಡಿ ಬೇಕಾದ್ರೆ ಕ್ಲೇಮ್ ಮಾಡ್ಬೋದು ಅಂತಾರೆ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ ಅಷ್ಟರ ಅದು ಎಲ್ಲಿ ಮುಟ್ಟುತ್ತೆ ಮತ್ತೆ ಎಷ್ಟು ಕಾಂಪನ್ಸೇಷನ್ ಪಡಿಬಹುದು ಅನ್ನೋದು ಸಾಕಷ್ಟು ಕ್ಲಿಷ್ಟಕರವಾದ ವಿಷಯ ಆಗಿರೋದ್ರಿಂದ ಅದನ್ನ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಯಾರು ಮತ್ತೆ ಈಗ ಆ ವಿಷಯನ ರೇಸ್ ಮಾಡ್ತಿಲ್ಲ. ಬಟ್ ಪ್ರಶ್ನೆಗೆ ಏನಿದೆಯೋ ಉತ್ತರ ಏನು ಅಂದ್ರೆ ಹೌದು, ಆಬ್ವಿಯಸ್ಲಿ ಹೂಎವರ್ ಹಿ ಮೇ ಬಿ, ಇರ್ರೆಸ್ಪೆಕ್ಟಿವ್ ಆಫ್ ದ nationality he belongs to, if at all his act has caused some damages in India has jurisdiction to try and get him punished. ಅಧಿಕಾರ ಅವ್ರಿಗೆ ನಮ್ಗೆ ಇರುತ್ತೆ. ಎಸ್, ಅರ್ಥ ಆಯ್ತೇನ್ರಿ ಶಶಿಕುಮಾರ್? ಅರ್ಥ ಆಯ್ತಾ? ಮಾತಾಡ, ಅನ್ಮ್ಯೂಟ್ ಮಾಡ್ರಿ ಈಗ. ಎಸ್, ನೆಕ್ಸ್ಟ್ ಇನ್ಯಾರ ಪ್ರಶ್ನೆ ಇದ್ರೆ ಕೈ ಎತ್ರಿ, ನಾನು ಅನ್ಮ್ಯೂಟ್ ಮಾಡ್ತೀನಿ. ಇಫ್ ಎನಿವನ್ ಎಲ್ಸ್ ಹ್ಯಾಸ್ ಎನಿ ಡೌಟ್ ಐ ವಿಲ್ ಅನ್ಮ್ಯೂಟ್ ದೆಮ್. ದೆನ್ ಇದೆಯಾ ಯಾರಿಗಾರ ಡೌಟ್ ಇರೋರು ಕೈ ಎತ್ಬೇಕು, ದಯವಿಟ್ಟು ವಿಡಿಯೋ ಆನ್ ಮಾಡಿ. ಹೇಳ್ರಿ ಜಗನ್ನಾಥ್ ಸರ್. ಅದು ಕ್ರಿಮಿನಲ್ ಲಯಬಿಲಿಟಿ ಹೇಳಿದ್ರಲ್ಲ ಸರ್, ಅದ್ರಲ್ಲಿ ಥರ್ಡ್ ಪಾಯಿಂಟ್ ಅರ್ಥ ಆಗ್ಲಿಲ್ಲ ಸರ್. ಏನ್ ಪಾಯಿಂಟ್ ಅದು ಹೇಳಿ? ಒಂದ್ ನಿಮಿಷ ಸರ್. ಪ್ರಶ್ನೆ ಬರ್ದಿಕೊಳ್ರಿ, ಸ್ವಲ್ಪ ಲೇಟ್ ಆಗತ್ತೆ ನೋಡಿ. ಇಟ್ ಇಸ್ ಗೋಯಿಂಗ್ ಟು ಬಿ ವೇಸ್ಟ್ ಆಫ್ ಟೈಮ್. ಓಕೆ, ಹೇಳಿ. ಗೊತ್ತಾಯ್ತಾ? ಹತ್ರ ಇಟ್ಕೊಳ್ಳಿ, ಮೈಕ್ ಹತ್ರ ಇಟ್ಕೊಳ್ಳಿ, ಮೈಕ್ ಹತ್ರ ಇಟ್ಕೊಳ್ಳಿ. ಗ್ರೇಟೆಸ್ಟ್ ಫೆಸಿಲಿಟೀಸ್ ಅಂಡ್ ದ ಮೋಸ್ಟ್ ಪವರ್ಫುಲ್. ಹಾ ಸರ್, ಓಕೆ ಸರ್. ಕೇಳಿಸ್ತಿದೆ ಸರ್ ಇವಾಗ? ಈಗ ಕೇಳಿಸ್ತಿದೆ ಸರ್. ಇಟ್ ಇಸ್ ಆಡಿಬಲ್ ಸರ್? ಹೌದು ಹೇಳಿ. Sir. Territorial state has the strongest interest, greatest facilities and the most powerful instruments for repressing crimes, whether committed by the subjects or citizens or by aliens resident or domiciled within its territory. ಇದು ಮೀನಿಂಗ್ ಅರ್ಥ ಆಗಿಲ್ಲ ಸರ್. ಅರ್ಥ ಆಗ್ಲಿ. ಇವಾಗ ನೋಡಪ್ಪ, ಯಾರೋ ಒಬ್ಬ ವ್ಯಕ್ತಿ ಏನೋ ಒಂದು ಅಪರಾಧ ಮಾಡ್ದ. ನಿಮ್ ಫ್ರೆಂಡ್ ಒಂದು ಪ್ರಶ್ನೆ ಕೇಳಿದ್ರು, ಯುಗೋಸ್ಲಾವಿಯಾದ ಪ್ರೆಸಿಡೆಂಟ್ ಫ್ರಾನ್ಸ್ ಅಲ್ಲಿ ಹತ್ಯೆ ಆದ, ಹೌದಾ? ಸುಪ್ರೀತಾ ಯಾರೋ ಕೇಳಿದ್ರು ನನ್ನ ಪ್ರಶ್ನೆ. ಸೊ ಆ ಒಂದು ಕ್ರೈಮ್ ನ ಟ್ರಯಲ್ ಎಲ್ಲಿ ನಡೆಸಬೇಕು ಅನ್ನೋದು ಪ್ರಶ್ನೆ, ಹೌದಲ್ಲ? ಏನ್ ಹೇಳ್ತೀರಿ? ಅಲ್ಲ, ಯುಗೋಸ್ಲಾವಿಯಾದ ಅಧ್ಯಕ್ಷ, ಅದರಿಂದ ಅದರಿಂದ ಅವನಿಗೆ ಬಹಳ ಅಫೆಕ್ಟ್ ಯಾರಿಗಾಗ್ತಿದೆ? ಯುಗೋಸ್ಲಾವಿಯಾಗೆ ಅಫೆಕ್ಟ್ ಆಗಿದೆ. ಅದರಿಂದ ಟ್ರಯಲ್ ಯುಗೋಸ್ಲಾವಿಯಾದಲ್ಲಿ ನಡೆಸಿ ಅಂದ್ರೆ ಯು ಜಸ್ಟ್ ಇಮ್ಯಾಜಿನ್ ದ ಡಿಫಿಕಲ್ಟೀಸ್ ವಿಚ್ ಆರ್ ಗೋಯಿಂಗ್ ಟು ಫೇಸ್. ಅಲ್ಲಿ ಸಾಕ್ಷಿಗಳೆಲ್ಲ ಎಲ್ಲಿರುತ್ತೆ? ಫ್ರಾನ್ಸ್ ಅಲ್ಲಿ ಇರುತ್ತೆ. ಮತ್ತೆ ಅಲ್ಲಿ ಸಾಕ್ಷಿ ಹೇಳ್ಬೇಕು ಅಂದ್ರೆ ಅಲ್ಲಿ ಮೆಟೀರಿಯಲ್ ಎವಿಡೆನ್ಸ್ ಎಲ್ಲಿ ಸಿಗ್ಬೇಕು? ಫ್ರಾನ್ಸ್ ಅಲ್ಲಿ ಸಿಗ್ಬೇಕು. ಮತ್ತೆ ಆ ಅಪರಾಧ ಅಲ್ಲಿ ಆಗತ್ತೆ ಅನ್ನೋದನ್ನ ಹಂಗೆ ಬಿಟ್ರೆ ನಾಳೆ ಫ್ರಾನ್ಸ್ ಅಲ್ಲಿ ಇನ್ನೂ 108 ಅಪರಾಧಗಳು ಫ್ರಾನ್ಸ್ ಅಲ್ಲಿ ಆಗಕ್ಕೆ ಶುರು ಮಾಡ್ತೇವೆ. ಫ್ರಾನ್ಸ್ ಬಿಕಮ್ಸ್ ದ ಹೆವನ್ ಫಾರ್ ಕಮಿಟಿಂಗ್ ಅಫೆನ್ಸಸ್, ಹೌದಲ್ಲ? ಕ್ರೈಮ್ ಅಂದ್ರೆ ಬರೀ ಒಂದು ಇನ್ಸಿಡೆಂಟ್ ಅಲ್ಲ, ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ದ ಹೋಲ್ ಸೊಸೈಟಿ. ಇಡೀ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಯುಗೋಸ್ಲಾವಿಯಾದಿಂದ ಲಾಸ್ ಆಗಿರ್ಬೋದು, ಒಪ್ಕೊಂತೀವಿ. ಆದ್ರೆ ಅದಕ್ಕಿಂತ ಹೆಚ್ಚು ಸಾಮಾಜಿಕ ವ್ಯವಸ್ಥೆ ಮೇಲೆ ಧಕ್ಕೆ ತರುವಂತ ವಿಷಯ ಯಾರಿಗಾಗಿರುತ್ತೆ ಅಂದ್ರೆ ಅದು ಫ್ರಾನ್ಸ್ ಅವ್ರಿಗೆ ಆಗಿರುತ್ತೆ. ಅದರಿಂದ ಫ್ರಾನ್ಸ್ನವರೇ ಆ ಜೂರಿಸ್ಡಿಕ್ಷನ್ ಇರಬೇಕು, ಅವರೇ ಆ ಅಫೆನ್ಸಸ್ ನ ಟ್ರೈ ಮಾಡಬೇಕು. ಆ ತರದ ಅಪರಾಧವನ್ನು ತಡೆಯೋದಕ್ಕೆ ಕ್ರಮ ತಗೊಬೇಕು. ಆ ಟ್ರಯಲ್ ಅಲ್ಲೇ ನಡೆಯಬೇಕು. ಅರ್ಥ ಆಗ್ತಿದೇನ್ರಿ? ಇವಾಗ ಜಸ್ಟ್ ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್. ಶ್ರೀದೇವಿ ಮರ್ಡರ್ ಆದ್ಲು ಒಂಥರ ಆಕ್ಸಿಡೆಂಟ್ ಆಗ್ಸತ್ತಲ್ಲ, ಗೊತ್ತಿಲ್ಲ ನಮ್ಗೆ. ಶ್ರೀದೇವಿ ಗೊತ್ತಲ್ಲ? ಹಾ ಸರ್. ಆಕ್ಟ್ರೆಸ್. She died in mysterious circumstances in Dubai. ಸೊ ಯಾರ ಇನ್ವೆಸ್ಟಿಗೇಷನ್ ಯಾರು ಮಾಡಬೇಕಾಗಿತ್ತು? ಶ್ರೀದೇವಿ ತುಂಬಾ ಪಾಪ್ಯುಲರ್ ಭಾರತದಲ್ಲಿ, ಅದಕ್ಕೆ ಅವಳು ಎಲ್ಲ ಸಾಯಲಿ, ನಾವು ಅದರ ಟ್ರಯಲ್ ಭಾರತದಲ್ಲೇ ನಡೆಸ್ತೀವಿ ಅಂದ್ರೆ ಹೆಂಗ್ ಹುಡುಕ್ತಿಯ ಸಾಕ್ಷಿ? ಏನಾಯ್ತು ಅಂತ ಯಾರಿಗ್ ಗೊತ್ತು? ನೋಬಡಿ ನೋಸ್. CCTV ಫುಟೇಜ್ ಕೊಡ್ರಿ ಅಂದ್ರೆ ಅವ್ರ ಯಾಕೆ ಕೊಡ್ತಾರೆ? ಕೊಡ್ಬೇಕು ಅಂತ ಅಬ್ಲಿಗೇಷನ್ಸ್ ಇದೆಯಾ ಅವ್ರಿಗೆ? ಅದರಿಂದ ಏನಾಗುತ್ತೆ, ಯಾವ ರಾಷ್ಟ್ರದ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಅಲ್ಲಿ ಅಪರಾಧ ಆಗಿದೆಯೋ ಆ ರಾಷ್ಟ್ರ ಆ ಕ್ರೈಮ್ ನ ಹ್ಯಾಂಡಲ್ ಮಾಡಕ್ಕೆ ಮೋಸ್ಟ್ ಸೂಟೇಬಲ್ ಆಗಿರ್ತದೆ. ಅರ್ಥ ಆಗಿದೆ? ಬೇರೆಯವರು ಅದರಿಂದ ಅಫೆಕ್ಟ್ ಆಗಿರ್ಬೋದು, ಬೇರೆಯವ್ರು ಏನೇ ಅಫೆಕ್ಟ್ ಆಗಕ್ಕಿಂತ ಹೆಚ್ಚು ಅವ್ರ ಮೇಲೆ ಅಫೆಕ್ಟ್ ಆಗುತ್ತೆ. ಶ್ರೀದೇವಿ ಕೇಸಲ್ಲಿ ನಾವ್ ಹೇಳ್ತೀನಿ, ನಾನು ಪರ್ಸನಲ್ ಆಗಿ ಫೀಲಿಂಗ್ ದಟ್ ಮುಚ್ಚಾಕ್ಬಿಟ್ರು. ಆಕೆ ಏನೋ ಒಂದು ಇಂಪಾರ್ಟೆಂಟ್ ಏನೋ ಗೊತ್ತಿದ್ದೇನೋ, ಆಕೆ ಗೊತ್ತಾಗ್ಬಾರ್ದಿರೋ ವಿಷಯ ಗೊತ್ತಾಗ್ಬಿಟ್ಟಿದೆ, ಆಕೆನ ಮರ್ಡರ್ ಮಾಡ್ಬಿಟ್ಟವ್ರೆ, ಅದನ್ನೆಲ್ಲ ಮುಚ್ಚಾಕಿದ್ರೆ ನಾನು ಅನ್ಕೊಬಹುದು. ನಿಮ್ಗೂ ತುಂಬಾ ಜನಕ್ಕೆ ಹಂಗ ಅನ್ಸ್ಬೋದು. ಬಟ್ ಇಟ್ಸ್ ಸೆಕೆಂಡರಿ.
ಇನ್ವೆಸ್ಟಿಗೇಷನ್ ಇವಾಗ ಭಾರತದಲ್ಲಿ ಟ್ರಯಲ್ ನಡೆಸಿ ಪ್ರೂವ್ ಮಾಡಕ್ ಆಗತ್ತಾ ಅಪರಾಧಗಳನ್ನ? ಪ್ರೂವ್ ಮಾಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಕ್ರಿಮಿನಲ್ಸ್ ಇದ್ರೆ ಜೂರಿಸ್ಡಿಕ್ಷನ್ ಯಾರಿಗೆ ಸಿಕ್ಕೊಡ್ಬೇಕು ಅಂದ್ರೆ ಎಲ್ಲಿ ಕ್ರೈಮ್ ನಡೆದಿದೆಯೋ, ಯಾವ ರಾಷ್ಟ್ರದ ಭೂಪ್ರದೇಶದೊಳಗೆ